ನಮಸ್ತೆ. ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಿ ಚಂದನ ಮಂಥನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿಷಯ ಬಂದು ವಿಧಾನಸಭೆಯ ಕಾರ್ಯಕಲಾಪಗಳ ನಿಯಮಗಳು. ಕೇಂದ್ರದಲ್ಲಿ ಮುಂಗಾರು ಅಧಿವೇಶನ ನಡೀತಾ ಇದೆ. ಕರ್ನಾಟಕದಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಅಧಿವೇಶನ ಇದೇ ತಿಂಗಳ 13ರಿಂದ 27ನೇ ತಾರೀಕಿನವರೆಗೆ ನಡೆಯುತ್ತೆ. ಸಹಜವಾಗಿ ಕುತೂಹಲ ಇರುತ್ತೆ, ಆಯ್ಕೆಯಾಗಿರುವಂತಹ ಸರ್ಕಾರ ಯಾವ ರೀತಿಯಾಗಿ ಕೆಲಸ ಮಾಡ್ತಾ ಇದೆ, ಏನೆಲ್ಲ ನೀತಿ ನಿಯಮಗಳನ್ನ ಜಾರಿಗೆ ತಂದಿದೆ, ಸದನದಲ್ಲಿ ಮಂಡನೆಯಾದಂತಹ ಒಂದು ಮಸೂದೆ ಕಾಯ್ದೆಯಾಗಿ ಹೇಗೆ ಹೊರಬರುತ್ತೆ, ಎಲ್ಲದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಚರ್ಚೆ ಮಾಡ್ತಾ ಹೋಗ್ತೇವೆ. ನಮ್ಮೊಟ್ಟಿಗಿದ್ದಾರೆ MK ವಿಶಾಲಾಕ್ಷಿ, ಕಾರ್ಯದರ್ಶಿ, ವಿಧಾನಸಭೆ ಸಚಿವಾಲಯ, ಬೆಂಗಳೂರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರ. ಸಂವಿಧಾನ ನಮ್ಮ ದೇಶದ ಆಡಳಿತವನ್ನ 3 ಅಂಗಗಳಾಗಿ ವಿಂಗಡಿಸಲಾಗಿದೆ: ಕಾರ್ಯಾಂಗ, ನ್ಯಾಯಾಂಗ ಮತ್ತು ಶಾಸಕಾಂಗವಾಗಿ. ಈ ಅಂಗಗಳ ಅಧಿಕಾರ ವ್ಯಾಪ್ತಿ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ ಮೇಡಮ್. ಶಾಸಕಾಂಗ ಏನು ಮಾಡುತ್ತೆ, ಅದರದ್ದು ಕೆಲಸನೇ ಇದು ಒಂದು ನ್ಯಾಯ ಅಥವಾ ನೀತಿಗಳನ್ನ ರೂಪಿಸೋದು, ನೀತಿಗಳನ್ನ ನಿಯಮಗಳನ್ನ ರೂಪಿಸೋ ಕೆಲಸ ಶಾಸಕಾಂಗದ್ದು. ಸೊ ಈ ಶಾಸಕಾಂಗ ಏನೇ ಒಂದು ಮಾಡಿದ್ರು ಅದಕ್ಕೆ ಸಂಪೂರ್ಣ ಪರಮಾಧಿಕಾರ ಇದೆ. ಆದರೆ ಶಾಸಕಾಂಗದಲ್ಲಿ ತಪ್ಪಾದರೆ ಅದನ್ನು ಪ್ರಶ್ನೆ ಮಾಡೋದಕ್ಕೆ ನ್ಯಾಯಾಲಯದಲ್ಲಿ ಒಂದು ಅಧಿಕಾರ ಕೊಟ್ಟಿರ್ತಾರೆ. ಅದೇ ರೀತಿ ಕಾರ್ಯಾಂಗ ಅಂದರೆ ಸರ್ಕಾರ ಏನು ನಡೆಸುತ್ತೋ ಅದನ್ನು ಪ್ರಶ್ನೆ ಮಾಡೋಕ್ಕೆ ಶಾಸಕಾಂಗದಲ್ಲಿ ಅಧಿಕಾರ ಕೊಟ್ಟಿದ್ದಾರೆ. ಮತ್ತು ನ್ಯಾಯಾಂಗದಲ್ಲಿ ಏನಾರ ಒಂದು ಜಡ್ಜ್ಮೆಂಟ್ ಕೊಟ್ಟಾಗ ಅದು ಸರಿ ಇಲ್ಲ ಅಂದರೆ ಅದ್ರ ಬಗ್ಗೆ ರೂಲ್ಸ್ ಮಾಡೋದಕ್ಕೆ ಶಾಸಕಾಂಗಕ್ಕೆ ಪವರ್ಸ್ ಕೊಟ್ಟಿದ್ದಾರೆ. ಅಂದರೆ ಈ ರೀತಿ ಎಲ್ಲ ಅಂಗಗಳಿಗೂ ತನ್ನದೇ ಆದ ಅಧಿಕಾರ ಇದ್ದು, ಸ್ವತಂತ್ರ ಅಧಿಕಾರ ಇದ್ರೂ ಆಡಳಿತ ನಡೆಸೋದಕ್ಕೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸ್ ಅಂತ ಹೇಳಿ 3 ಅಂಗಗಳು ಅದನ್ನು ಪ್ರಶ್ನೆ ಮಾಡೋದಕ್ಕೆ ಅಧಿಕಾರ ಕೊಟ್ಟಿದ್ದಾರೆ. ಇದರಿಂದ ಏನಾಗುತ್ತೆ, ಯಾರಿಗೂ ಪರಮಾಧಿಕಾರ ಇಲ್ಲದೆ ಆಡಳಿತ ಸುಸೂತ್ರವಾಗಿ ನಡೆಯುತ್ತೆ ನಮ್ಮ ದೇಶದಲ್ಲಿ. ಓಕೆ, ವರ್ಷಕ್ಕೆ ಸಾಮಾನ್ಯವಾಗಿ 3 ಬಾರಿ ಅಧಿವೇಶನ ಮಾಡಬೇಕು ಅಂತ ಇದೆ. ಈಗ ಮುಂಗಾರು ಅಧಿವೇಶನ ನಡೀತಾ ಇದೆ. ಇದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ, ಮತ್ತು ಯಾವಾಗ ಯಾವ ಅಧಿವೇಶನವನ್ನ ನಡೆಸಲಾಗುತ್ತೆ ಇದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ, ಮತ್ತೆ ಆರಂಭಿಕ ತಯಾರಿ ಹೇಗಿರುತ್ತೆ ಮೇಡಮ್ ಒಂದು ಅಧಿವೇಶನವನ್ನ ಕರೆಯುವಂತ ಸಂದರ್ಭದಲ್ಲಿ? ಅಂದರೆ ಸಾಮಾನ್ಯವಾಗಿ ಏನಂದರೆ, ನೀವು ವರ್ಷಕ್ಕೆ 3 ಅಧಿವೇಶನ ಅಂತ ಹೇಳ್ತಾರೆ. 3 ನಡೆಸಬೇಕು ಅಂತಿಲ್ಲ, ಜಾಸ್ತಿನೂ ನಡೆಸ್ಬೋದು. ಬಟ್ ಕಡಿಮೆ ನಡೆಸ್ಬೇಕಂತ ಹೇಳಬೇಕಂದ್ರೆ ಕಡಿಮೆ ನಡೆಸಬಾರ್ದು ಅಂತಲ್ಲ. ಆದರೆ ಕಾನ್ಸ್ಟಿಟ್ಯೂಷನಲ್ಲಿ ಏನು ಹೇಳ್ತಾರೆ, ಒಂದು ಸೆಷನಿಂದ ಇನ್ನೊಂದು ಸೆಷನ್ ಮಧ್ಯೆ 6 ತಿಂಗಳು ಗ್ಯಾಪ್ ಇರಬಾರ್ದು, ಅಂದರೆ 6 ತಿಂಗಳಿಗೆ ಮುಂಚೆನೇ ಕರಿಬೇಕು ಅಂತ ಇದೆ. ಹಾಗಾಗಿ ನೀವು ಜಾನ್ವರಿನಲ್ಲಿ ಒಂದು ಸೆಷನ್ ಕರೆದ್ರೆ ವಿತಿನ್ ಜೂನ್ ಅದು ಅಡ್ಜನಾಗಿ ನೆಕ್ಸ್ಟು 6 ತಿಂಗಳ ಒಳಗಾಗಿ ಇನ್ನೊಂದು ಸೆಷನ್ ಕರೀಲೇಬೇಕು. ಹಾಗಾಗಿ ನಿಮ್ಗೆ ಏನಾಗುತ್ತೆ, ಸಾಮಾನ್ಯ ಏನು ಮಾಡ್ತಾರೆ, ಇಯರ್ ಬಿಗಿನಿಂಗಲ್ಲಿ ಅಂದರೆ ವರ್ಷದ ಮೊದಲನೇ ಸತಿ ಇವರು ಗವರ್ನರ್ ಅವ್ರು ಕರೀತಾರೆ, ಅದು ಅಡ್ರೆಸ್ ಮಾಡ್ತಾರೆ. ಅಂದರೆ ಅವರು ಮುಂದಿನ ವರ್ಷ ನಮ್ಮ ಸರ್ಕಾರದಲ್ಲಿ ಏನೇನು ನಡೆಯುತ್ತೆ, ಏನೇನಾಗಿದೆ ಅಂತ ತಿಳಿಸೋ ಒಂದು ಪ್ರಕ್ರಿಯೆ ಅಂದರೆ ಗವರ್ನರ್ಸ್ ಅಡ್ರೆಸ್ ಅಂತ ಇರುತ್ತೆ. ಅವರು 2 ಸದನಗಳ, ನಮ್ಮ ರಾಜ್ಯದಲ್ಲಿ ಉಭಯ ಸದನ ಇದೆ, ಅಸೆಂಬ್ಲಿ ಕೌನ್ಸಿಲ್ 2 ಇದೆ. ಸೊ 2 ಸದನದ ಸದಸ್ಯರುಗಳನ್ನ ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅವರು, ಗವರ್ನರ್ಸ್ ಅಡ್ರೆಸ್ ಅಂತ ಹೇಳ್ತಾರೆ. ಸೊ ಅದು ಜಾನ್ವರಿನಲ್ಲಿ ಆಗುತ್ತೆ ಸಾಮಾನ್ಯ. ಜಾನ್ವರಿ ಅದಾದಮೇಲೆ ಫೆಬ್ರವರಿನಲ್ಲಿ ಬಜೆಟ್ ಸೆಷನ್ ಆಗುತ್ತೆ. ಸೊ ಬಜೆಟ್ ಸೆಷನಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಇಡೀ ರಾಜ್ಯದ ಒಂದು ಆರ್ಥಿಕದ ಏನು ಆಯವ್ಯಯ ಇರುತ್ತೆ ಅದನ್ನು ಮಂಡನೆ ಆಗುತ್ತೆ, ಅದು ಪಾಸ್ ಆಗುತ್ತೆ. ಅದಾದಮೇಲೆ ತಿರುಗಿ ಮುಂಗಾರು ಅಧಿವೇಶನ ಅಂತ ಜುಲೈನಲ್ಲಿ ಒಂದು ಸತಿ ನಡೆಸ್ತಾರೆ. ಅದಾದಮೇಲೆ ಚಳಿಗಾಲದ ಅಧಿವೇಶನ ಅಂತ ನವಂಬರ್ ಅಥವಾ ಡಿಸೆಂಬರಲ್ಲಿ ನಡೆಸ್ತಾರೆ. ಇದರ ಮಧ್ಯೆ ನಿಮಗೆ ಏನಾರು ಅವಶ್ಯಕತೆ ಬಿದ್ದರೆ ಆವಾಗ ನೀವು ನಡೆಸ್ಬೋದು, ಅದೇನು 3 ಸತಿ ನಡೆಸಬೇಕು ಅಂತಿಲ್ಲ, ನಡೆಸ್ಬೋದು ಅಧಿವೇಶನ. ಒಂದು ಕಲಾಪ ನಡೀತಾ ಇರುವಂತಹ ಸಂದರ್ಭದಲ್ಲಿ ಪ್ರಶ್ನೋತ್ತರ ವೇಳೆ ಅಂತ ಇರುತ್ತೆ, ಶೂನ್ಯ ಸಮಯ ಅಂತ ಇರುತ್ತೆ, ಚುಕ್ಕೆ ಗುರುತಿನ ಪ್ರಶ್ನೆ ಅಂತ ಇರುತ್ತೆ. ಈ ಟರ್ಮ್ಸ್ ಬಗ್ಗೆ ನಮಗೆ ಚುಟುಕಾಗಿ ತಿಳಿಸ್ಕೊಡೋದಾದ್ರೆ? ಸದನ ನಡೆಸೋದಕ್ಕೂ ನಿಯಮ ಇದೆ. ಆ ನಿಯಮನ ಸದನನೇ ರೂಪಿಸ್ಕೊಂಡು, ಸದನಕ್ಕೋಸ್ಕರನೇ ರೂಪಿಸ್ಕೊಂಡಿರೋದು, ಸದನ ನಡೆಸೋದಕ್ಕೋಸ್ಕರ ಅದು ಸದನನೇ ರೂಪಿಸ್ಕೊಳ್ಳೋದು. ಆದರೆ ಆ ನಿಯಮ ಉಲ್ಲಂಘನೆ ಆದರೆ ಸದನನೇ ಸರಿಪಡಿಸ್ಕೋಬೇಕು. ಹಾಗಾಗಿ ಸದನನೇ ಸುಪ್ರೀಂ ಅಂತ ಹೇಳ್ತಾರೆ. ಶಾಸಕಾಂಗ ಸುಪ್ರೀಂ ಅಂತ ಯಾಕೆ ಹೇಳ್ತಾರೆ ಅಂದರೆ ಅದರದ್ದು ನಿಯಮ ಅದೇ ರೂಪಿಸ್ಕೊಂಡು ಅದೇ ಸರಿಪಡಿಸ್ಕೊಳ್ಳುತ್ತೆ. ಸೊ ಈ ನಿಯಮದ ಪ್ರಕಾರ ಪ್ರಶ್ನೋತ್ತರ, ನೀವು ಹೇಳಿದ್ರಿ ಇವಾಗ ಪ್ರಶ್ನೋತ್ತರ ಕೇಳಬೇಕಾದ್ರೆ ಅದು ನಿಮಗೆ 15 ದಿವಸ ಮುಂಚೆ ಮೆಂಬರ್ ಒಬ್ಬರು ಪ್ರಶ್ನೆ ಕೇಳಬೇಕು ಅಂದರೆ 15 ದಿವಸ ಮುಂಚೆ ಅವರು ನೋಟಿಸ್ ಕೊಡಬೇಕು, ಒಂದು ಫಾರ್ಮ್ನಲ್ಲಿ ಫಿಲಪ್ ಮಾಡಿಕೊಡ್ಬೇಕು, ನಂದು ಇಂತಿಂಥ ಪ್ರಶ್ನೆ ಅಂತ. ಅದನ್ನು ನಾವೇನು ಮಾಡ್ತೀವಿ, ಪ್ರೋಸೆಸ್ ಮಾಡಿ ಇದು ಯಾವ ಇಲಾಖೆಗೆ ಬರುತ್ತೆ ಅಂತ ಆ ಇಲಾಖೆಗೆ 10 ದಿವಸ ಮುಂಚೆ ಆ ಇಲಾಖೆಗೆ ಕಳಿಸ್ತೀವಿ. ಸೊ ಈ ಒಂದು ಪ್ರಕ್ರಿಯೆ ಮಾಡಬೇಕಾದ್ರೆ ಮೆಂಬರ್ಸ್ಗೆ 15 ದಿವಸ ಮುಂಚೆ ನಾವು ಕೊಡಬೇಕು ಅಂದರೆ ಅವ್ರಿಗೆ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಯಾವತ್ತು ಕೊಡಬೇಕು, ಯಾವತ್ತು ಆನ್ಸರ್ ಮಾಡ್ತಾರೆ, ಇದೆಲ್ಲ ಒಂದು ಟೈಮ್ ಟೇಬಲ್ ಮಾಡಿ ನಾವು ಅವರಿಗೆ ಯಾವ ದಿನಾಂಕದ ದಿವಸ ಯಾವ ಇಲಾಖೆ ಆನ್ಸರ್ ಮಾಡ್ತಾರೆ, ಯಾವ ಮಿನಿಸ್ಟರ್ ಅನ್ನೋದನ್ನು ಒಂದು ಟೈಮ್ ಟೇಬಲ್ ಮಾಡ್ತೀವಿ.
ಅದನ್ನು ಬುಲೆಟಿನ್ ರೂಪದಲ್ಲಿ 20 ದಿವಸ ಮುಂಚೆನೇ ಹೊರಡಿಸ್ತೀವಿ. ಆವಾಗ ಅವರಿಗೆ 15 ದಿವಸ ಮುಂಚೆ, ಸೋಮವಾರ ಉದಾಹರಣೆಗೆ ಇವಾಗ 17ನೇ ತಾರೀಕು ಪ್ರಶ್ನೋತ್ತರ ಪ್ರಾರಂಭ ಆಗುತ್ತೆ. 17ನೇ ತಾರೀಕು ಆನ್ಸರ್ ಮಾಡಬೇಕಾ, ಕ್ವಶನ್ಸ್ ಇವ್ರು ಕೇಳಬೇಕಾದ್ರೆ ಯಾವ ಡಿಪಾರ್ಟ್ಮೆಂಟ್ ಕೇಳಬೇಕು ಅಂದರೆ ಅದಕ್ಕೆ ನಾವು ಡಿಪಾರ್ಟ್ಮೆಂಟ್ ಅಲಾಟ್ ಮಾಡಿರ್ತೀವಿ ಆಯಾ ದಿನಗಳಿಗೆ. ಸೊ ಭಾನುವಾರ ಅದು ನಿಮ್ಮ 17ನೇ ತಾರೀಕು ಯಾವತ್ತು ಬರುತ್ತೋ ಕ್ವಶನ್ನು ಅದನ್ನು ಅವರು 15 ದಿವಸ ಮುಂಚೆ ಕೇಳಿರ್ತಾರೆ. ನಾವು ಅದನ್ನೆಲ್ಲ ಕ್ವಶನ್ ಫಾರ್ಮಲ್ಲಿ ಎಡಿಟ್ ಮಾಡಿ ಕರೆಕ್ಷನ್ಸ್ ಮಾಡಿ ಅದನ್ನು 10 ದಿವಸ ಮುಂಚೆ ಆ ಸಂಬಂಧಪಟ್ಟ ಇಲಾಖೆ ಕಳಿಸ್ತೀವಿ. ಸೊ ಸೋಮವಾರದ ದಿವಸ ಯಾವ್ದು ಕ್ವಶನ್ಸ್ ಬರುತ್ತೋ ಆಯಾ ಇಲಾಖೆ ಒಂದು 5ರಿಂದ 6 ಇಲಾಖೆ ಅಲಾಟ್ ಮಾಡಿರ್ತೀವಿ ಸೋಮವಾರ. ಸೊ ಆ ಇಲಾಖೆದು ಕ್ವಶನ್ಸ್ ಎಲ್ಲ ನಾವು ಲಿಸ್ಟ್ ಮಾಡಿಬಿಟ್ಟು, ನೀವು ಕೇಳಿದ್ರೆ ಇವಾಗ ಚುಕ್ಕೆ ಗುರುತಿನ ಚುಕ್ಕೆ ಗುರುತಿಲ್ಲದ ಅಂತ ಹೇಳ್ತೀರಿ. ಒಂದು ದಿನಕ್ಕೆ 240 ಕ್ವಶನ್ ಮಾತ್ರ ಮಾಡೋಕ್ಕೆ ಬರುತ್ತೆ, ಅಕ್ಸೆಪ್ಟ್ ಮಾಡೋಕ್ಕೆ ಬರುತ್ತೆ. ಅದಕ್ಕಿಂತ ಹೆಚ್ಚಿಗೆ ಕ್ವಶನ್ ಬಂದರೆ ನಾವು ಅದನ್ನು ಡಿಲೀಟ್ ಮಾಡ್ತೀವಿ, ಅದು ಅವಕಾಶ ಇಲ್ಲ. ಆ 240 ಕ್ವಶನಲ್ಲಿ 15 ಕ್ವಶನ್ ಮಾತ್ರ ಚುಕ್ಕೆ ಗುರುತಿನ ಪ್ರಶ್ನೆ ಅಂತ ಆಗುತ್ತೆ. ಸೊ ನೀವು ಇವಾಗ ಚುಕ್ಕೆ ಗುರುತಿನ ಪ್ರಶ್ನೆ ಹೇಗೆ ಆಯ್ಕೆ ಮಾಡ್ತೀರಿ ಅಂದರೆ ಲಾಟ್ರಿ ಮೂಲಕ ಆಯ್ಕೆ ಮಾಡ್ತೀವಿ. ಲಾಟ್ರಿ ಅಂದರೆ ಏನು ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಇವಾಗ 224 ಜನರು, ಅದರಲ್ಲಿ 30 ಜನ ಮಿನಿಸ್ಟ್ರ್ ಇರ್ತಾರೆ, ಅವ್ರು ಕೇಳೋದಿಲ್ಲ. ಪ್ರಶ್ನೆಗಳು ಕೇಳೋದೇ ಸರ್ಕಾರಕ್ಕೆ. ಅಂದರೆ ಸರ್ಕಾರ ಅಂದರೆ ಇಲ್ಲಿ ಕ್ಯಾಬಿನೆಟ್ ಈಸ್ ಅಕೌಂಟಬಲ್ ಟು ದ ಹೌಸ್, ಅಂದರೆ ಅದೇ ಹೊಣೆಗಾರರಾಗ್ತಾರೆ ಕ್ಯಾಬಿನೆಟ್. ಸೊ ಯಾವುದೇ ಮೆಂಬರು ನಿಮಗೆ ಸರ್ಕಾರಕ್ಕೆ ಪ್ರಶ್ನೆ ಕೇಳುತ್ತೆ, ಅಂದರೆ ಕನ್ಸರ್ನ್ ಮಿನಿಸ್ಟ್ರಿಗೆ. ಸೊ ಇವಾಗ ಪ್ರಶ್ನೆ ಕೇಳಬೇಕಾದ್ರೆ ಒಂದು 150 ಜನ ಮೆಂಬರ್ಸು ಪ್ರಶ್ನೆ ಕೇಳಿಬಿಟ್ರೆ ಅಷ್ಟು ಜನರದ್ದು ಬರಬೇಕು ಅಂತೇನಿಲ್ಲ. 240ಕ್ಕೆ ರಿಸ್ಟ್ರಿಕ್ಟ್ ಮಾಡ್ತೀವಿ. ಕೆಲವರು ಅಂದರೆ ಒಬ್ಬ ಮೆಂಬರು ಒಂದು ದಿನಕ್ಕೆ 5 ಕ್ವಶನ್ ಮಾತ್ರ ಕೇಳ್ಬೋದು. ಸೊ ಎಲ್ಲರೂ 5 ಕ್ವಶನ್ ಕೇಳಿದ್ರೆ 240 ದಾಟುತ್ತೆ. ನಾವೇನು ಮಾಡ್ತೀವಿ, ಅದಕ್ಕೆ 240 ಕ್ವಶನ್ನು ನಾವು ರಿಸ್ಟ್ರಿಕ್ಟ್ ಮಾಡಬೇಕಾದ್ರೆ ಒಬ್ಬ ಮೆಂಬರು 5 ಕೊಟ್ಟಿದ್ರೆ 6 ಕೊಟ್ಟಿದ್ರೆ ಅವ್ರದ್ದು 3ಕ್ಕೆ ಮಾಡೋದು, ಇನ್ನೊಬ್ಬರು ಬರೀ 1 ಕೊಟ್ಟಿರ್ತಾರೆ, ಇನ್ನೊಬ್ಬರು 4 ಕೊಟ್ಟಿರ್ತಾರೆ. ಹೀಗೆ ನೋಡಿಕೊಂಡು ನಾವು ಎಲ್ರಿಗೂ ನ್ಯಾಯ ಸಿಗೋ ಥರ ನೋಡ್ಕೊಂಡು ನಾವು ಮ್ಯಾನೇಜ್ ಮಾಡ್ತೀವಿ. ಇನ್ನೊಂದಕ್ಕೆ ನೀವು ಚುಕ್ಕೆ ಗುರುತಿನ ಪ್ರಶ್ನೆ ಅಂದ್ರಲ್ಲ, ಲಾಟ್ರಿ ಮೂಲಕ ಅಂದ್ರಲ್ಲ, ಹಾಗಾದ್ರೆ ಲಾಟ್ರಿ ಅಂದರೆ ಯಾರಿಗೆ ಬೇಕಾದ್ರೂ ಬಂದ್ಬಿಡ್ಬೋದು ಅಂತ ತಾವು ಹೇಳ್ಬೋದು. ನಾವೇನು ಮಾಡ್ತೀವಿ, ಸಾಮಾನ್ಯ ಮುಂಚೆ ಎಲ್ಲ ಲಾಟ್ರಿ ತೆಗೆದಾಗ ಬಂದವ್ರದ್ದೇ ಬರೋಕ್ಕೆ ಶುರು ಆಯಿತು. ಈಗ ನಾವು ಸಭಾಧ್ಯಕ್ಷರು ನಾವೆಲ್ಲ ಚರ್ಚೆ ಮಾಡಿದವಾಗ ಎಲ್ರಿಗೂ ಕ್ವಶನ್ಸ್ ಬರಲ್ಲ ಅಂದಿದ್ದಕ್ಕೆ ನಾವೇನು ಮಾಡ್ತೀವಿ, ಫಸ್ಟ್ ಡೇ ಲಾಟ್ರಿಯಲ್ಲಿ ತೆಗಿತೀವಿ. ಈಗ 80 ಜನ ಕ್ವಶನ್ಸ್ ಕೇಳಿದ್ದಾರೆ, 3, 4 ಹೀಗೆ ಕೇಳಿದ್ದಾರೆ. 80 ಜನರ ಹೆಸರನ್ನ ನಾವು ಒಂದು ನಮ್ಮ ಬ್ಯಾಲೆಟ್ ಬಾಕ್ಸ್ ಇರುತ್ತೆ, ಅದರಲ್ಲಿ ಲಾಟ್ರಿ ತೆಗಿತೀವಿ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಒಬ್ಬ ಮೆಂಬರ್ ಹೆಸರು ಬರುತ್ತೆ ಅಂತ ಇಟ್ಕೊಳ್ಳಿ. ಅವ್ರದ್ದು ನಾವು ಯಾವುದು 4 ಕ್ವಶನ್, ಅವ್ರು 3 ಕ್ವಶನ್ ಏನೋ ಕೇಳಿರ್ತಾರೆ, ಅವ್ರದ್ದು ನೇಮ್ ಪಕ್ಕಕ್ಕೆ ಇಟ್ಕೊಳ್ತೀವಿ. ಇವ್ರದ್ದು ಸ್ಟಾರ್ಟ್ ಮಾಡಬೇಕು. ಆ ಥರ 15 ಜನರ ಹೆಸರು ನಾವು ಆಯ್ಕೆ ಮಾಡ್ತೀವಿ. ಆಯ್ಕೆ ಮಾಡಿದಾಗ 15 ಜನರದ್ದು ಕ್ವಶನ್ಸ್ ಯಾವ್ದ್ಯಾವ್ದು ಕೊಟ್ಟಿದ್ದಾರೆ ನೋಡ್ತೀವಿ. ಅದರಲ್ಲಿ ಯಾವುದು ಅವರು ಪ್ರಿಯಾರಿಟಿ ಹಾಕಿರ್ತಾರೆ ಕ್ವಶನಲ್ಲಿ, ಇದನ್ನು ಸ್ಟಾರ್ಟ್ ಮಾಡಬೇಕು ಅಂತ, ಅದನ್ನು ನಾವು ಸ್ಟಾರ್ಟ್ ಅಂತ ಮಾಡ್ತೀವಿ. ಸೊ ಆ ರೀತಿ 15 ಜನರನ್ನು ಮಾತ್ರ ಆಯ್ಕೆ ಮಾಡ್ತೀವಿ. ನೆಕ್ಸ್ಟ್ ಡೇ ಏನು ಮಾಡ್ತೀವಿ, ಈ 15 ಜನರು ಯಾರ್ದು ಬಂದಿರುತ್ತೆ ಅವ್ರದ್ದು ಬಿಟ್ಟು ಮಿಕ್ಕಿದವ್ರದ್ದು ಮಾಡ್ತೀವಿ. ಯಾಕೆ ಅಂದರೆ ಪ್ರತಿಯೊಬ್ಬರಿಗೂ ಚುಕ್ಕೆ ಗುರುತು ಪ್ರಶ್ನೆ ಆಗಬೇಕು ಅಂತ. ತಾವು ಹೇಳಿದರೆ ಚುಕ್ಕೆ ಗುರುತು ಪ್ರಶ್ನೆ ಅಂತಂದರೆ ಅದು ಸದನದಲ್ಲಿ ಚರ್ಚೆ ಆಗುತ್ತೆ. ಈ 15 ಕ್ವಶನ್ನು ಏನು ಸೆಲೆಕ್ಟ್ ಮಾಡಿರ್ತೀವಿ ಅದನ್ನು ಸದನದಲ್ಲಿ ಚರ್ಚೆ ಆಗುತ್ತೆ. ಉಳಿದಿದ್ದು ಏನು ಕ್ವಶನ್ಸ್ ಇರುತ್ತೋ ಅದನ್ನು ಚರ್ಚೆ ಆಗಲ್ಲ, ಆದರೆ ಅದರ ಉತ್ತರ ಮಾತ್ರ ಹೌಸಲ್ಲಿ ಲೇ ಮಾಡಿಸ್ತೀವಿ ಅಷ್ಟೇ. ಓಕೆ, ಅನ್ಸ್ಟಾರ್ಗಿಂತ ಸ್ಟಾರ್ ಕ್ವಶನ್ ಬಹಳ ಮುಖ್ಯ. ಓಕೆ, ವಿಧಾನಸಭೆಯಲ್ಲಿ ಸಾಮಾನ್ಯವಾಗಿ ಒಂದು ಸಾಮಾನ್ಯ ಮಸೂದೆ ಮಂಡನೆ ಆಗಬೇಕು ಅಂತ ಹೇಳಿದ್ರೆ 5 ಹಂತಗಳನ್ನು ದಾಟಿ ಬರಬೇಕಾಗತ್ತೆ. ಈ ಪ್ರಕ್ರಿಯೆ ಬಗ್ಗೆ ನಮಗೆ ತಿಳಿಸ್ಕೊಡೋದಾದ್ರೆ ಮೇಡಮ್. ಇವಾಗ ಒಂದು ಮಸೂದೆ ಅಂದರೆ ನಿಮಗೆ ನಿಜ ಹೇಳಬೇಕಂದ್ರೆ ಶಾಸಕಾಂಗದ ಪ್ರಮುಖ ಕಾರ್ಯನೇ ಶಾಸನ ರಚನೆ. ಸೊ ಒಂದು ಶಾಸನ ರಚನೆ ಅಂದರೆ ಅದು ಅಷ್ಟು ಸುಲಭ ಅಲ್ಲ. ಇಟ್ಸ್ ಎ ಪಾಲಿಸಿ. ಅಂದರೆ ಸರ್ಕಾರ ಒಂದು ನೀತಿ ನಿಯಮ ರೂಪಿಸ್ಬೇಕಾದ್ರೆ ಅದಕ್ಕೆ ಬಹಳಷ್ಟು ತಯಾರಿ ಮಾಡಿಕೊಂಡಿರುತ್ತೆ. ಮತ್ತು ಅದು ರಿಕ್ವೈರ್ಮೆಂಟ್ ಅಂದರೆ ಏನು ಅವಶ್ಯಕತೆ ಇದೆ, ಯಾವ ರೀತಿ ಮಾಡಿದ್ರೆ ಆಡಳಿತ ಸುಲಭ ಆಗುತ್ತೆ, ಮತ್ತು ಅದರಲ್ಲಿ ವೆಲ್ಫೇರ್ ಸ್ಕೀಮ್ಗಳು ಇರ್ಬೋದು. ಸೊ ಆ ಥರ ಇದ್ದಾಗ ಏನು ಮಾಡುತ್ತೆ, ಅದು ಇಲಾಖೆ ಎಲ್ಲ ತಯಾರಿ ಮಾಡಿಕೊಂಡು ಯಾವ ರೀತಿ ನಿಯಮ ಮಾಡಬೇಕು ಅಂತ ಅದು ಒಂದು ತಯಾರಿ ಮಾಡಿ ಬಿಲ್ ರೂಪದಲ್ಲಿ, ಅದು ಪಾರ್ಲಿಮೆಂಟ್ರಿ ಅಫೇರ್ಸ್ನವರು ಅದನ್ನು ಬಿಲ್ ರೂಪದಲ್ಲಿ ಲೀಗಲ್ ಲ್ಯಾಂಗ್ವೇಜ್ನಲ್ಲಿ ಡ್ರಾಫ್ಟ್ ಮಾಡಿ ಕ್ಯಾಬಿನೆಟ್ ಮುಂದೆ ಬಂದು ಕ್ಯಾಬಿನೆಟ್ ಅದು ಸರಿ ಇದೆ ಅಂತ ಆದಮೇಲೆ ಏನು ಮಾಡ್ತಾರೆ, ಬಿಲ್ ರೂಪದಲ್ಲಿ ಸ್ಪೀಕರಿಗೆ ಕಳಿಸ್ತಾರೆ ಕನ್ಸರ್ನ್ ಮಿನಿಸ್ಟ್ರು. ಸೊ ಅದು ಡ್ರಾಫ್ಟ್ ಬಿಲ್ ಅಂತ ನಮಗೆ ಬಂದಾಗ ನಾವೇನು ಮಾಡ್ತೀವಿ, ಅಸೆಂಬ್ಲಿಯವರು ಅದಕ್ಕೊಂದು ಶೀರ್ಷಿಕೆ ಎಲ್ಲ ಕೊಟ್ಟು ಎಲ್ಲ ಮಾಡಿ ನಾವು ಅದನ್ನು ಬಿಲ್ ರೂಪದಲ್ಲಿ ಪ್ರಿಂಟ್ ಮಾಡಿಸ್ತೀವಿ. ಅದು ಬಿಲ್ಲು ತಯಾರಾಗುತ್ತೆ, ಡ್ರಾಫ್ಟ್ ಬಿಲ್. ಇವಾಗ ಸೆಷನ್ ಬಂದಾಗ ಏನು ಮಾಡ್ತೀವಿ ನಾವು, ಬಿಲ್ಲು ಸೆಷನ್ಗೆ ಬಂದ ತಕ್ಷಣ ಅದು 3 ಹಂತದಲ್ಲಿರುತ್ತೆ. ಸೆಷನ್ಗೆ ಬಂದಾಗ ಏನು ಅಂದರೆ, ಒಂದು ಇಂಟ್ರಡಕ್ಷನ್, ಕನ್ಸಿಡ್ರೇಷನ್, ಪಾಸಿಂಗ್. ಅಂದರೆ ಒಂದು ಬಿಲ್ಲು ಫಸ್ಟು ಮಂಡನೆ ಆಗಬೇಕು ಸದನದಲ್ಲಿ. ಮಂಡನೆ ಮಾಡೋದಕ್ಕೆ ಪ್ರೊಸೀಜರ್ ಇರುತ್ತೆ, ಅದು ಮೋಷನ್ ಅಂತ ಹೇಳ್ತೀವಿ, ಅಂದರೆ ಒಂದು ಪ್ರಸ್ತಾವ ಅಂತ. ಮೋಷನ್ ಮೂವ್ ಮಾಡಬೇಕಾದ್ರೆ ಫಸ್ಟು ಮಂಡನೆ ಆಗೋದಕ್ಕೆ ಆ ಮೋಷನ್ ಮೂವ್ ಮಾಡಿ ಅದು ಪ್ರಸ್ತಾವ ಪಾಸಾಗಬೇಕು.
ಅಂದರೆ ಸದನ ಈ ಬಿಲ್ ಮಂಡನೆ ಮಾಡೋದಕ್ಕೆ ಅನುಮತಿ ಕೊಡುತ್ತೆ. ಅದು ಮಂಡನೆ ಆದಮೇಲೆ ನಾವೇನು ಮಾಡ್ತೀವಿ, ಆ್ಯಕ್ಚುಲಿ ಬಿಲ್ ಮಂಡನೆ ಆದಮೇಲೆ ಅದು ಸ್ಟಡಿ ಮಾಡಬೇಕು. ಅಲ್ಲಿವರೆಗೂ ಯಾರಿಗೂ ಅದ್ರ ಬಗ್ಗೆ ಗೊತ್ತಿರಲ್ಲ. ಸೊ ಬಿಲ್ ಮಂಡನೆ ಆದ ತಕ್ಷಣ ಅವತ್ತೇ ಪಾಸ್ ಮಾಡಲ್ಲ, ನಾವು ಕನ್ಸಿಡರ್ ಮಾಡಲ್ಲ. ಅದನ್ನೇನು ಮಾಡ್ತೀವಿ, ಬಿಲ್ ಪ್ರಿಂಟ್ ಆಗಿ ಬಂದಿದ್ದನ್ನು ಮೆಂಬರ್ಸ್ಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಇಂಟ್ರಡ್ಯೂಸ್ ಆದಮೇಲೆ 3 ದಿವಸ 2 ದಿವಸ ಟೈಮ್ ಕೊಡ್ತೀವಿ. ಆಮೇಲೆ ಅದನ್ನೇನು ಮಾಡ್ತೀವಿ, ಮತ್ತೆ ಕನ್ಸಿಡ್ರೇಷನ್ ಇನ್ನೊಂದು ದಿವಸ ಅಜೆಂಡಲ್ಲಿ ಹಾಕ್ಕೊಂಡು ಕನ್ಸಿಡ್ರೇಷನ್ಗೆ ಹಾಕ್ತೀವಿ. ಕನ್ಸಿಡ್ರೇಷನ್ನಲ್ಲಿ ಅವಾಗೇನು ಮಾಡ್ತಾರೆ, ಮತ್ತೆ ಮೋಷನ್ ಮೂವ್ ಮಾಡ್ತಾರೆ. ಈ ಬಿಲ್ಲನ್ನು ಪರ್ಯಾಲೋಚನೆ ಮಾಡಬೇಕು ಅಂತ ಒಂದು ಮೋಷನ್ ಮೂವ್ ಮಾಡ್ತಾರೆ. ಆವಾಗ ಏನು ಮಾಡ್ತಾರೆ, ಪರ್ಯಾಲೋಚನೆ ಅಂದರೆ ಅದ್ರ ಬಗ್ಗೆ ಚರ್ಚೆ ಆಗಬೇಕು. ಅದು ಅಷ್ಟೊತ್ತಿಗೆ ಇವರೆಲ್ಲ ಮೆಂಬರ್ಸ್ ಓದ್ಕೊಂಬಂದಿರ್ತಾರೆ. ಆವಾಗ ಏನು ಮಾಡ್ತಾರೆ, ಮಿನಿಸ್ಟರ್ ಅದನ್ನು ಮೂವ್ ಮಾಡಿದಾಗ ಸದನದಲ್ಲಿ ಇವರು ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡಿ ಈ ಬಿಲ್ ಈ ಅರ್ಥ ಏನಿದೆ, ಇದು ಏನಕ್ಕೆ ತರ್ತಾ ಇದ್ದೀವಿ ಅದನ್ನು ಎಕ್ಸ್ಪ್ಲೇನ್ ಮಾಡಿದಾಗ ಅದ್ರ ಮೇಲೆ ಎಲ್ಲ ಸದಸ್ಯರು ಚರ್ಚೆ ಮಾಡ್ತಾರೆ. ಚರ್ಚೆ ಎಲ್ಲ ಮುಗಿದ ಮೇಲೆ ಆವಾಗ ಅಂಗೀಕಾರ ಪ್ರಸ್ತಾವ ಮೂವ್ ಮಾಡ್ತಾರೆ. ಯಾರು, ಮಿನಿಸ್ಟ್ರು, ಕನ್ಸರ್ನ್ ಮಿನಿಸ್ಟ್ರು. ಆವಾಗ ಅಂಗೀಕಾರ ಪ್ರಸ್ತಾವ ಮತ್ತೆ ಸದನ ಒಪ್ಕೊಳ್ಳುತ್ತೆ. ಯಾಕೆಂದರೆ ಅಷ್ಟೊತ್ತಿಗೆ ಚರ್ಚೆ ಆಗಿರುತ್ತೆ, ಅದಕ್ಕೆ ಮಿನಿಸ್ಟ್ರು ಉತ್ತರನೂ ಕೊಟ್ಟಿರ್ತಾರೆ, ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಹಾಗಾಗಿ ಅದು ಒಪ್ಪಿಗೆ ಅಂತ ಅರ್ಥ ಆಗುತ್ತೆ. ಆವಾಗ ಅಂಗೀಕಾರ ಪ್ರಸ್ತಾವ ಮೂವ್ ಮಾಡ್ತಾರೆ. ಅದು ಪ್ರಸ್ತಾವ ಅಂಗೀಕಾರ ಆದಮೇಲೆ ನಮ್ಮ ರಾಜ್ಯದಲ್ಲಿ 2 ಸದನ ಇರೋದ್ರಿಂದ ಅದನ್ನು ಮತ್ತೆ ಕೌನ್ಸಿಲಿಗೆ ಕಳಿಸ್ಬೇಕು. ಕೌನ್ಸಿಲ್ನಲ್ಲೂ ಇದೇ ಪ್ರಕ್ರಿಯೆ. ಸೊ ಕೌನ್ಸಿಲ್ನಲ್ಲಿ ಇದು ಇಲ್ಲಿ ಪಾಸ್ ಆಯಿತು ಬಿಲ್ ಅಂದ ತಕ್ಷಣ ಕೌನ್ಸಿಲ್ನಲ್ಲಿ ಏನು ಮಾಡ್ತಾರೆ, ಮತ್ತೆ ಅಲ್ಲಿ ಬರೀ ಮಂಡನೆ ಮಾಡ್ತಾರೆ. ಮಂಡನೆ ಮಾಡಿ ಆಮೇಲೆ ಏನಂತಂದರೆ ಮತ್ತೆ ಸೇಮ್ ಇದೇ ಪ್ರೊಸೀಜರು, ಅಲ್ಲೂ ಚರ್ಚೆ ಆಗುತ್ತೆ, ಪಾಸ್ ಆಗುತ್ತೆ. ಪಾಸ್ ಆದಮೇಲೆ ಅದು ಗವರ್ನರಿಗೆ ಹೋಗುತ್ತೆ. ಗವರ್ನರಲ್ಲಿ ಹೋದ್ಮೇಲೆ ಅವರು ಅದನ್ನು ಅಂಗೀಕಾರ ಮಾಡ್ತಾರೆ. ಆವಾಗ ಅದು ಆ್ಯಕ್ಟ್ ಆಗುತ್ತೆ. ಸೊ ಗವರ್ನರ್ ಅಂಗೀಕಾರ ಮಾಡೋವರೆಗೂ ಅದು ಆ್ಯಕ್ಟ್ ಆಗೋಕ್ಕಾಗಲ್ಲ, ಅಸೆಂಟ್ ಬರಬೇಕು ಗವರ್ನರ್. ಓಕೆ, ಜಂಟಿ ಅಧಿವೇಶನದ ಬಗ್ಗೆ ಹೇಳೋದಾದ್ರೆ, ಜಂಟಿ ಅಧಿವೇಶನ ಅಂದರೆ ಗವರ್ನರ್ ಅಡ್ರೆಸ್ ಮಾಡ್ತಾರಲ್ಲ, ಆವಾಗ ಏನಾಗುತ್ತೆ, ಜಂಟಿ ಅಧಿವೇಶನ ತಮಗೆ ಗೊತ್ತಿರೋ ಹಾಗೆ ಅಸೆಂಬ್ಲಿ ಕೌನ್ಸಿಲ್ 2 ಇದೆ ನಮ್ಮಲ್ಲಿ. 2 ಸದಸ್ಯರು ಕೂತ್ಕೊಂಡು ಏನು ನಡೆಸ್ತಾರೋ ಅದು ಜಂಟಿ ಅಧಿವೇಶನ. ಅದು ಏನಂದರೆ ಗವರ್ನರ್ ಅಡ್ರೆಸ್ ಮಾಡಿದಾಗ ಜಂಟಿಯಾಗಿ ಕೂತ್ಕೊಳ್ತಾರೆ, 2 ಸದನ ಸದಸ್ಯರು ಒಟ್ಟಾಗಿ ಕೂತ್ಕೊಳ್ತಾರೆ. ಸೊ ಜಂಟಿ ಅಧಿವೇಶನ ಅಂತ ಒಂದು ಕಾನ್ಸೆಪ್ಟ್ ಅಲ್ಲ, ಬರೀ ಜಂಟಿ ಉಪವೇಶನ ಇರುತ್ತಲ್ಲಿ. ಅವತ್ತಿನ ದಿವಸ ಗವರ್ನರ್ ಅಡ್ರೆಸ್ ಮಾಡ್ತಾರೆ. ಗವರ್ನರ್ ಅಡ್ರೆಸ್ ಮುಗಿದ್ಮೇಲೆ ಅವ್ರವ್ರ ಸದನಕ್ಕೆ ಹೋಗ್ತಾರೆ, ಕೌನ್ಸಿಲ್ನವ್ರು ಅವ್ರ ಸದನಕ್ಕೆ, ನಮ್ಮಲ್ಲಿ. ಓಕೆ, ವಿಧಾನಸಭೆಯ ಕನಿಷ್ಠ ಕೋರಂ ಏನು ಮೇಡಮ್? ಅಂದರೆ ನಿಮಗೆ 1/10 ಆಫ್ ದಿ ಸ್ಟ್ರೆಂತ್ ಅಂತ ಹೇಳ್ತಾರೆ. ಅಂದರೆ 1/10 ಭಾಗ ಏನಿದೆಯೋ ಅದರಲ್ಲಿ ಅಷ್ಟು ಜನ ಇರಬೇಕು ಮಿನಿಮಮ್ ಅಂತ. ಸೊ ಈಗ ನಿಮಗೆ ಇದರಲ್ಲಿ ಅಸೆಂಬ್ಲಿನಲ್ಲಿ 224 ಜನರಲ್ಲಿ ನೀವು 10% ಅಂದರೆ ಇನ್ನು 23 ಇರಲೇಬೇಕು. ಸೊ 23.2 ಅಂತ ಬರುತ್ತೆ. ಆದರೆ 23 ಇದ್ದರೆ ಸಾಕು. 23 ಜನ ಬರ್ತಾರೆ. ಅದು ಏನಂದರೆ ಸದನ ಸಮಯ ನಿಗದಿಯಾಗಿರುತ್ತೆ, 10 ಗಂಟೆ ಅಂದರೆ ಕೆಲವರು 10:15 ಬರ್ಬೋದು, 10:20, ಒಟ್ಟು 23 ಜನ ಬಂದ ತಕ್ಷಣ ಪ್ರಾರಂಭ ಆಗುತ್ತೆ. ಒಂದು ಸತಿ ಪ್ರಾರಂಭ ಆಯಿತು ಸದನ ಅಂದರೆ ಆವಾಗ ನಿಮಗೆ ಮಧ್ಯದಲ್ಲಿ ಕೋರಂ ಇಲ್ಲ ಅಂದರೆ 23 ಜನ ಇದ್ದಿದ್ದು 20 ಜನ ಆದರು, ಮಧ್ಯೆ ಯಾರು ಎದ್ದು ಹೋದ್ರು ಅಂದರೆ ಕೋರಂ ಇಲ್ಲ ಅಂತ ಅಡ್ಜನ್ ಮಾಡೋಕ್ಕೆ ಬರಲ್ಲ. ಆದರೆ ಯಾರ ಮೆಂಬರ್ ಅಬ್ಜೆಕ್ಟ್ ಮಾಡಿದ್ರೆ ಇದು ಕೋರಂ ಇಲ್ಲ ಸರ್, ನಡೆಸಬಾರ್ದು ನಾವು ಅಂದರೆ ಅವಾಗ ಅಡ್ಜನ್ ಮಾಡಬೇಕು. ಅದರ್ವೈಸ್ ನಡ್ಕೊಳ್ತಾ ಹೋಗುತ್ತೆ, ಅದು ತೊಂದರೆ. ವಿಧಾನಸಭೆಯಲ್ಲಿ ಬಜೆಟ್ ಮಂಡಿಸುವಂತಹ ಒಂದು ಪ್ರಕ್ರಿಯೆ ಬಗ್ಗೆ ನಮಗೆ ತಿಳಿಸೋದಾದ್ರೆ, ಬಜೆಟ್ ಅಂದರೆ ತಮ್ಗೆಲ್ರಿಗೂ ಗೊತ್ತು, ಅದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅದು ಅದರಲ್ಲಿ ಏನಂದರೆ ನಿಮಗೆ ಹೋದ ವರ್ಷ ನೀವು ಎಷ್ಟು ಕೊಟ್ಟಿದ್ರಿ, ಎಷ್ಟು ಖರ್ಚಾಗಿದೆ, ಮುಂದಿನ ವರ್ಷ ನಾವು ಏನೇನು ಮಾಡಬೇಕು ಅಂತಿದ್ದೀವಿ ಅದರದ್ದು ಅಂದಾಜು ಏನೇನಿದೆ ಅಂತ ಇರುತ್ತೆ ಅದರಲ್ಲಿ. ಸೊ ಅದನ್ನು ನೀವು ಬಜೆಟ್ ಸ್ಪೀಚ್ ಅನ್ನೋದು ಬೇರೆ, ಬಜೆಟ್ ಸ್ಪೀಚು, ಅದರಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನಿಮ್ಮ ಆಶಯಗಳೇನಿರುತ್ತೆ ಅದರಲ್ಲೆಲ್ಲ ಬಜೆಟ್ ಸ್ಪೀಚಲ್ಲಿರುತ್ತೆ. ಅದಕ್ಕೆ ಎಲ್ಲ ಪೂರಕವಾಗಿ ಎಲ್ಲನೂ ಡಾಕ್ಯುಮೆಂಟ್ಸ್ ಇರುತ್ತೆ, ಅದು ಭಾಳ ಬಲ್ಕಿ ಇರುತ್ತೆ, ಅದನ್ನೆಲ್ಲ ಮೆಂಬರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಇಮಿಡಿಯೇಟ್. ಸೊ ಬಜೆಟ್ನಲ್ಲಿ ಇವರು ಏನೇನು ಸರ್ಕಾರ ತನ್ನ ಮುಂದಿನ ವರ್ಷದ ಏನೇನು ಯೋಜನೆ ಇದೆ ಅದನ್ನು ಹೇಳುತ್ತೆ. ಮತ್ತು ಅದನ್ನು ಹೇಳಿದಾಗ ಯಾವುದೇ ಒಂದು ಸ್ಕೀಮು ಅಥವಾ ಒಂದು ಪ್ರಾಜೆಕ್ಟ್ ಅದರಲ್ಲಿ ಹೇಳಿದಾಗ ಅದಕ್ಕೆ ಅನುದಾನ ಹೇಗೆ ಬರುತ್ತೆ, ನೀವು ದುಡ್ಡೆಲ್ಲಿದ್ದ ತರ್ತೀರಾ ಅಂದರೆ ಸಂಗ್ರಹಣೆ ಹೇಗಾಗುತ್ತೆ ಅನ್ನೋದನ್ನು ಅದರಲ್ಲಿ ತಿಳಿಸ್ಕೊಡ್ತಾರೆ ಬಜೆಟ್ನಲ್ಲಿ. ಅಂದರೆ ಮುಂದಿನ ವರ್ಷ ನಾನು ಇಂಥ ಈ ಪ್ರಾಜೆಕ್ಟ್ ಮಾಡ್ತಾ ಇದ್ದೀವಿ, ಅದಕ್ಕೆ 200 ಕೋಟಿ ಬೇಕು ಅಂದರೆ ಹಾಗಾದ್ರೆ ಈ 200 ಕೋಟಿ ಹೇಗೆ ಹೊಂದಿಸ್ತೀರಾ ಅಂದರೆ ತೆರಿಗೆಯಿಂದ ಇಷ್ಟು ಕಲೆಕ್ಟ್ ಆಗುತ್ತೆ, ನಾವು ಇಂಥದ್ರಿಂದ ಸಾಲ, ಇದರಿಂದ ಇಂಟ್ರೆಸ್ಟು, ನಮ್ಮ ಡೆಪಾಸಿಟ್ ಮೇಲೆ ಇಂಟ್ರೆಸ್ಟು, ಹೀಗೆ ಏನೇನು ಸಂಪನ್ಮೂಲಗಳಿರುತ್ತೋ ಅದನ್ನು ಡಿಫೈನ್ ಮಾಡಿರುತ್ತೆ ಬಜೆಟ್ನಲ್ಲಿ. ಸೊ ಹಾಗಾಗಿ ನಿಮಗೆ ಅದು ಒಂದು ಪಕ್ಷಿ ನೋಟ ಅಂತ ಹೇಳ್ಬೋದು ಆರ್ಥಿಕತೆದು. ಅದರಲ್ಲಿ ಏನಾಗುತ್ತೆ, ಇವಾಗ ಕೆಲವೊಂದು ಸತಿ ಏನಾಗುತ್ತೆ, ನೀವು ಆರ್ಥಿಕ ಸಂಪನ್ಮೂಲಗಳು ಕ್ರೋಢೀಕರಿಸೋಕ್ಕಾಗಲ್ಲ ಅಂತ ಇಟ್ಕೊಳ್ಳಿ, ನಾವು ಅಂದ್ಕೊಂಡಿದ್ದು ಮಾಡೋಕ್ಕಾಗಲ್ಲ. ಆವಾಗ ಏನಾಗುತ್ತೆ, ಎಕ್ಸ್ಟ್ರಾ ಬೇಕು, ಇಲ್ಲ ಅಂದರೆ ರಿವೈಸ್ ಆಗುತ್ತೆ. ಈಗ ನೀವು 200 ಕೋಟಿ ಎತ್ತಿಟ್ಟಿದ್ದೀರಾ, ಈ ವರ್ಷದ ಮುಂದಿನ ವರ್ಷದಲ್ಲಿ ಇಷ್ಟೆಲ್ಲ ನಾವು ಒಂದು ರೋಡ್ ಮಾಡೋದಕ್ಕೋ ಒಂದು ನೀರಾವರಿ ಯೋಜನೆ 200 ಕೋಟಿ ಎತ್ತಿಟ್ಟಿದ್ದೀರಾ, ಅದು ಅಷ್ಟು ಸಾಲ್ತಾ ಇಲ್ಲ ಅಂದರೆ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ಸ್ ಅಂತ ಬರುತ್ತೆ. ವರ್ಷದ ಮಧ್ಯದಲ್ಲಿ
ನೋಡಿ ಅದರಿಂದ ತೆಗೆದು ನಾವು ಇದಕ್ಕೆ ಕೊಡ್ತಾ ಇದ್ದೀವಿ ಅಂದರೆ ಬೇರೆ ಬೇರೆ ಪ್ರಾಜೆಕ್ಟಿಂದ ಇದಕ್ಕೆ ಇಂಪಾರ್ಟೆಂಟ್ ಪ್ರಿಯಾರಿಟೈಸ್ ಮಾಡ್ಕೋಬೇಕಲ್ಲ. ಸೊ ಈ ಪ್ರಾಜೆಕ್ಟ್ಗೆ ಇಲ್ಲಿಂದ ತೆಗೆದು ಇಲ್ಲಿಗೆ ನಾವು ಕೊಡ್ತೀವಿ, ಅಥವಾ ಎಕ್ಸ್ಟ್ರಾ ಇನ್ಯಾವುದೋ ಒಂದು ಸಂಪನ್ಮೂಲದಿಂದ ಕ್ರೋಢೀಕರಿಸಿ ಅದಕ್ಕೆ ಕೊಡ್ತಾ ಇದ್ದೀವಿ ಅಂತ, ಅದು ಸಪ್ಲಿಮೆಂಟ್ರಿ ಎಸ್ಟಿಮೇಟ್, ಅದನ್ನು ಸಹಿತ ಸದನದ ಮುಂದೆ ಬರುತ್ತೆ. ಸೊ ತಾವಿವಾಗ ಬಜೆಟ್ ಬಗ್ಗೆ ಹೇಳಿದರೆ ಅದ್ರ ಬಗ್ಗೆ ಹೇಳಬೇಕಾದ್ರೆ ತುಂಬ ಕಾರ್ಯಕ್ರಮ ಅಂತ ನಡೆಯುತ್ತೆ. ಹಾಂ, ತುಂಬ ವಿಷಯ ಇದೆ. ಇದು ನಿಮಗೆ ಅದು ಸರ್ಕಾರ ಕಾರ್ಯಕ್ರಮಗಳಿಗೆ ಕೊಡುತ್ತೆ ಮತ್ತು ಅದನ್ನೆಲ್ಲ ಡಿಫೈನ್ ಮಾಡುತ್ತೆ ಬಜೆಟಲ್ಲಿ, ಓಕೆ. ಬಟ್ ಪ್ರಕ್ರಿಯೆ ಅದನ್ನು ಪಾಸ್ ಮಾಡೋದು ಒಂದು ಏನಂದರೆ ಸದನದ ಅನುಮತಿ ಇಲ್ಲದೆ ಒಂದು ಪೈಸಾನೂ ಸರ್ಕಾರ ಇದು ಖರ್ಚು ಮಾಡೋಕ್ಕೆ ಸಾಧ್ಯ ಇಲ್ಲ, ಅದು ಮಾಡಲೇಬೇಕು. ಒಂದು ವೇಳೆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಯಾವ ರೀತಿ ಅಲ್ಲ, ಏನೇ ಇರಲಿ ಸರ್ಕಾರ ಅದಕ್ಕೆ ಹೇಳೋದು ಬಜೆಟ್ ಅಂತ. ನೀವು ಬಜೆಟಲ್ಲಿ ಅದು ಡಿಫೈನ್ ಮಾಡಿ ಸ್ಯಾಂಕ್ಷನ್ ಆಗಿದ್ರೆ ಮಾತ್ರ ನೀವು ಸರ್ಕಾರ ಅದರಲ್ಲಿ ಖರ್ಚು ಮಾಡ್ಬೋದು. ಸೊ ಅದಕ್ಕೆ ಮುಂದಿನ ವರ್ಷದ ಈ ವರ್ಷನೇ ಪಾಸ್ ಮಾಡ್ಕೋತೀವಲ್ಲ, ಮುಂದಿನ ವರ್ಷ ಏನೇನು ಮಾಡಬೇಕು ಅಂತ. ಸೊ ಈಗ ಇದರಲ್ಲಿ ಪ್ರಕ್ರಿಯೆ ಅಂತ ನೀವು ಹೇಳಬೇಕಾದ್ರೆ ಅದು ಭಾಳ ಇಂಪಾರ್ಟೆಂಟು. ನಿಮಗೆ ಬಜೆಟ್ ಅಂತ ಎಲ್ಲರೂ ಓದ್ತೀವಿ, ಪುಸ್ತಕ ಓದ್ತೀವಿ, ಅದರಲ್ಲಿ ಏನೇನಿದೆ ಹೇಳ್ತೀವಿ, ಬಟ್ ಅದನ್ನು ಪಾಸ್ ಮಾಡಬೇಕಲ್ಲ. ಈಗಲೇ ನಾನು ಹೇಳಿದೆ ತಮಗೆ, ಸದನದ ಅನುಮತಿ ಇಲ್ಲದೆ ನೀವು ಖರ್ಚು ಮಾಡೋಂಗಿಲ್ಲ. ಹಾಗಾದ್ರೆ ಅನುಮತಿ ಹೇಗೆ ಕೊಡೋದು ಅಂದರೆ, ಬಜೆಟ್ ಸ್ಪೀಚ್ ಬೇರೆ, ಅದು ಬರೀ ಆಯವ್ಯಯದ್ದು ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅದರಲ್ಲಿ ಏನಾಗುತ್ತೆ, ನಿಮಗೆ ಗ್ರ್ಯಾಂಟ್ಸ್ ಇರುತ್ತೆ. ಇವಾಗ ನೀವು ಗ್ರ್ಯಾಂಟ್ಸ್ ಎಲ್ಲ ಸ್ಯಾಂಕ್ಷನ್ ಆಗಬೇಕು. ನೀವು ಇವಾಗ ಅನುದಾನ ಇವಾಗ ಹೇಳಿದ್ನಲ್ಲ, ನಿಮಗೆ ಒಂದು ಸ್ಕೀಮ್ ಇಷ್ಟೆಲ್ಲ ಅಂದಾಜು ಮಾಡಿದ್ದೀರಿ, ಅದಕ್ಕೆ ಅನುದಾನ ಸ್ಯಾಂಕ್ಷನ್ ಆಗಬೇಕು. ಅದು ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಟ್ಸ್ ಅಂತ ಇರುತ್ತೆ. ಅದನ್ನು ಡಿಮ್ಯಾಂಡ್ಸ್ ಫಾರ್ ಗ್ರ್ಯಾಂಟ್ಸು ನೀವು ಅಪ್ರೋಪ್ರಿಯೇಷನ್ ಬಿಲ್ ರೂಪದಲ್ಲಿ ಪಾಸ್ ಮಾಡಬೇಕು. ಸೊ ಅದನ್ನು ಬಿಲ್ ರೂಪದಲ್ಲಿ ಅಪ್ರೋಪ್ರಿಯೇಷನ್ ಬಿಲ್ ಅಂತ ಹೇಳ್ತೀವಿ, ಅದನ್ನು ಪಾಸ್ ಮಾಡಿ ಸದನದಲ್ಲಿ. ಆವಾಗ ಸದನ ಬಿಲ್ ಪಾಸ್ ಮಾಡಿದ್ರೆ ಬಜೆಟ್ಟು ಗ್ರ್ಯಾಂಟ್ಸ್ ಮೇಲೂ ನೀವು ಅನುದಾನಕ್ಕೂ ಮಂಜೂರು ಮಾಡಬೇಕು, ಬಿಲ್ಗೂ ಪಾಸ್ ಮಾಡಬೇಕು. ಸೊ ಅವೆರಡೂ ಇದೇ ಮೋಷನ್, ಇಟ್ಸ್ ಎ ಮೋಷನ್. ನಾನು ಹೇಳಿದ್ನಲ್ಲ, ಅದೊಂದು ಪ್ರಸ್ತಾವ ಮಂಡನೆ ಆಗುತ್ತೆ, ಬಜೆಟಲ್ಲೇ ಅವ್ರು ಮಂಡನೆ ಆಗಿ ಅದ್ರ ಮೇಲೆ ಚರ್ಚೆ ಆಗಿ ಆಮೇಲೆ ಈ ಬಿಲ್ ಡಿಮ್ಯಾಂಡ್ಸು ಪಾಸ್ ಆಗುತ್ತೆ, ಬಿಲ್ಲು ಪಾಸ್ ಆಗುತ್ತೆ, ಅಪ್ರೋಪ್ರಿಯೇಷನ್ ಬಿಲ್. ಅದು ಪಾಸಾಗಿ ಆಮೇಲೆ ಗವರ್ನರ್ಗೆ ಹೋದರೆ ಆಮೇಲೆ ಅದು ಅಸೆಂಟಾಗಿ ಬರುತ್ತೆ ಅಪ್ರೋಪ್ರಿಯೇಷನ್ ಬಿಲ್ಲು. ಆವಾಗ ಸದನ ಅನುಮತಿ ಕೊಟ್ಟಿದೆ ಅಂತ ಅರ್ಥ ಅದಕ್ಕೆ. ಓಕೆ, ಈಗ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ ಮತ್ತು ಸಮವರ್ತಿ ಪಟ್ಟಿ ಅಂತ ಇದೆ. ಈ ವಿಷಯಗಳ ಬಗ್ಗೆ ಯಾವ ರೀತಿಯಾಗಿ ಹಂಚಿಕೆ ಆಗುತ್ತೆ ಈ ವಿಷಯಗಳು? ಸೊ ಈಗ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ತಮ್ಗಾಗಲೇ ಹೇಳಿದೆ, ನಮ್ಮ ಇಡೀ ದೇಶದ ಎಲ್ಲ ವ್ಯವಸ್ಥೆ ಕಾನ್ಸ್ಟಿಟ್ಯೂಷನ್ ಮೂಲಕನೇ ಆಗುತ್ತೆ ಅಂತ. ಸೊ ಇವಾಗ ರಾಜ್ಯದಲ್ಲಿ ನೀವು ಏನೇ ಒಂದು ಕಾನೂನು ಮಾಡಬೇಕಾದ್ರೂ ಅದು ರಾಜ್ಯದಲ್ಲಿ ನೀವು ಏನು ಬೇಕಾದ್ರೂ ಮಾಡ್ಬೋದಾ ಅನ್ನೋ ಪ್ರಶ್ನೆ ಬರುತ್ತೆ. ಖಂಡಿತ ಇಲ್ಲ. ಏನಂದರೆ ಅದರಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಏನು ಮಾಡಿದ್ದಾರೆ, ಸ್ಟೇಟ್ ಲಿಸ್ಟ್, ಯೂನಿಯನ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಂತ ಮಾಡಿದ್ದಾರೆ. ಅದರಲ್ಲಿ ರಾಜ್ಯ ಪಟ್ಟಿ ಅಂದರೆ ಅದರಲ್ಲಿ ರಾಜ್ಯ ಸರ್ಕಾರಗಳು ಯಾವ ವಿಷಯದ ಮೇಲೆ ಕಾನೂನು ಮಾಡ್ಬೋದು ಅಂತ ಅದರಲ್ಲಿ ಕೊಟ್ಟಿರ್ತಾರೆ ಆ ಲಿಸ್ಟು. ಅದು 7th ಶೆಡ್ಯೂಲ್ನಲ್ಲಿದೆ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ. ಅದೇ ಥರ ಯೂನಿಯನ್ ಲಿಸ್ಟ್ ಅಂದರೆ ಈ ಸೆಂಟ್ರಲ್ ಗೌರ್ಮೆಂಟು ಯಾವ್ಯಾವ ಸಬ್ಜೆಕ್ಟ್ ಮೇಲೆ ನೀವು ಕಾನೂನು ಮಾಡ್ಬೋದು ಅಂತ ಅದರಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಕನ್ಕರೆಂಟ್ ಲಿಸ್ಟ್ ಅಂದರೆ ಕೇಂದ್ರ ಸರ್ಕಾರ ಅದ್ರ ಮೇಲೆ ಮಾಡುತ್ತೆ, ಕಾನೂನು ಮಾಡುತ್ತೆ, ಅದ್ರ ಮೇಲೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಅನುಕೂಲ ಆಗೋ ಥರ ಅಥವಾ ಅದಕ್ಕೆ ಅನ್ವಯ ಆಗೋ ಥರ ಯಾವುದು ಕಾನೂನು ಮಾಡ್ಕೋಬೋದು, ಅದನ್ನು ಕಾನೂನು ಮಾಡೋಕ್ಕೆ ಎನೇಬಲ್ ಮಾಡಿರ್ತಾರೆ, ಅಂದರೆ ಅದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಾರೆ, ಅಂಥದ್ದು ಕನ್ಕರೆಂಟ್ ಲಿಸ್ಟ್ ಅಂತ ಹೇಳ್ತೀವಿ. ಸೊ ಆ ಥರ ಇರೋದದು. ಓಕೆ, ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂತ ಹೇಳಿದ್ರೆ ಏನು ಅಂದರೆ, ಸದನದ ಏನು ಭಾರವನ್ನು ತಗ್ಗಿಸ್ಲಿಕ್ಕೆ ಒಂದಷ್ಟು ಕಮಿಟಿ ರಚನೆ ಆಗಿರುತ್ತೆ. ಇದರ ಮುಖ್ಯ ಕೆಲಸ ಏನು? ನೋಡಿ, ಇವಾಗ ನೀವು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅಂದರೆ ಅದು ಆ್ಯಕ್ಚುಲಿ ಏನು ಹೇಳಿದ್ರೆ ಕಾರ್ಯಕಲಾಪಗಳ ಸಲಹಾ ಸಮಿತಿ ಅಂತ ಹೇಳ್ತೀವಿ. ಸೊ ಇವಾಗ ಈಗ ನಾನು ತಮಗೆಲ್ಲ ಹೇಳಿದ್ದೀನಿ, ಇವಾಗ ಆಗಸ್ಟ್ 13ರಿಂದ ಇದು ಪ್ರಾರಂಭ ಆಗುತ್ತೆ ಅಧಿವೇಶನ. ಅಧಿವೇಶನದಲ್ಲಿ ಏನೇನು ಸಬ್ಜೆಕ್ಟ್ ಇದೆ ಅನ್ನೋದು ಇನ್ನೂ ಏನು ಗೊತ್ತಿರಲ್ಲ. ಕ್ವಶನ್ಸ್ ನಿಮ್ಗೆ ಗೊತ್ತಿರುತ್ತೆ, ಕ್ವಶನ್ ಅವ್ರಿಗೆ ಇದ್ದೇ ಇರುತ್ತೆ ಅಂತ. ಆಮೇಲೆ ತಾವೇ ಹೇಳಿದ್ರಿ ಶೂನ್ಯ ವೇಳೆ, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಶೂನ್ಯ ವೇಳೆ, ಕಾಲಿಂಗ್ ಅಟೆನ್ಷನ್, ಹೀಗೆ ಬೇರೆ ಬೇರೆ ಟೂಲ್ಸ್ ಇದೆ. ಸರ್ಕಾರನ ಪ್ರಶ್ನಿಸಿ ತಮಗೆ ಪರಿಹಾರ ಕಂಡುಕೊಳ್ಳೋಕ್ಕೆ ಸದಸ್ಯರಿಗೆ ಈ ಥರ ಟೂಲ್ಸ್ ಇವೆ ಇದರೆಲ್ಲ. ಸೊ ಅದಲ್ಲದೆ ಬಿಲ್ ಪಾಸ್ ಮಾಡೋ ಶಾಸನ ರಚನೆ ಕಾರ್ಯಗಳು ಇರುತ್ತೆ. ಜೊತೆಗೆ ನಿಮಗೆ ಇನ್ನೂ ಬೇರೆ ಬೇರೆ ವಿಷಯಗಳು ಚರ್ಚೆ ಮಾಡೋದು ಇರುತ್ತೆ. ಆದರೆ ಯಾವುದು ಮೊದಲು ಮಾಡಬೇಕು, ಯಾವುದು ಆಮೇಲೆ ಮಾಡಬೇಕು, ಹೇಗೆ ಮಾಡಬೇಕು, ಸೊ ಇದು ಅದಕ್ಕೊಂದು ಟೈಮು ನೀವು ಅಲಾಟ್ ಮಾಡಬೇಕು. ಟೈಮ್ ಅಲಾಟ್ ಮಾಡಬೇಕಾದ್ರೆ ಪ್ರಿಯಾರಿಟೈಸ್ ಮಾಡಿ ಟೈಮ್ ಅಲಾಟ್ ಮಾಡಬೇಕು. ಅದನ್ನು ಹೇಗೆ ಮಾಡೋದು ಅಂತ ಅದು ನೀವು ಸರ್ಕಾರ ತನ್ನಿಷ್ಟ ಬಂದಂಗೆ ಮಾಡೋಕ್ಕಾಗಲ್ಲ. ಸದನ ಅಂದರೆ ಅದರಲ್ಲಿ ಸರ್ಕಾರ ಮತ್ತು ಅಪೋಸಿಷನ್, ರೂಲಿಂಗ್ ಎಲ್ಲರೂ ಇರ್ತಾರೆ. ಇಡೀ ಸದಸ್ಯರ ಸದನ ಅದು. ಸೊ ಎಲ್ರದ್ದು ಸಹಮತಿ ಬೇಕು, ಹೀಗೆ ನಡೆಸಬೇಕು ಅಂತ. ಯಾವುದೇ ಒಂದು ಕೆಲಸನ ನಾವು ಪ್ಲ್ಯಾನ್ ಮಾಡದೆ ಮಾಡೋಕ್ಕಾಗಲ್ಲ. ಪ್ಲ್ಯಾನ್ ಮಾಡಿದ್ರೆ ಸುಲಲಿತವಾಗಿ ನಡೆಸ್ಬೋದು. ಆ ದೃಷ್ಟಿಯಿಂದ ಈ ಕಾರ್ಯಕಲಾಪ ಸಮಿತಿ ಅಂತ ಏನು ಮಾಡ್ತಾರೆ, ಅದರಲ್ಲಿ ನೀವು ಸರ್ಕಾರದ ಲೀಡರ್ಸು ಇರ್ತಾರೆ, ಅಂದರೆ CM, ಇವರು ಲಾ ಮಿನಿಸ್ಟ್ರು, ಮತ್ತು ಕನ್ಸರ್ನ್ಡ್ ಸೀನಿಯರ್ ಮಿನಿಸ್ಟರ್ಸ್ ಇರ್ತಾರೆ, ಮತ್ತು ಲೀಡರ್ ಆಫ್ ಅಪೋಸಿಷನ್ ಇರ್ತಾರೆ, ಮತ್ತು ಬೇರೆ ಇನ್ನೊಂದು ಪಕ್ಷ ಇತ್ತು ಅಪೋಸಿಷನಲ್ಲಿ ಅಂದರೆ ಆ ಪಕ್ಷದ ಲೀಡರ್. ಫಾರ್ ಎಕ್ಸಾಂಪಲ್ ನಮ್ಮ ರಾಜ್ಯದಲ್ಲಿ
ಅಪೋಸಿಷನ್ನಲ್ಲಿ BJP ಇದೆ, JDS ಇದೆ, ಎರಡೂ ಪಕ್ಷಗಳ ಲೀಡರ್ಸ್ನ ಕರೆಸ್ತೀವಿ. ಮತ್ತು ಅವ್ರ ಪಕ್ಷದಲ್ಲಿ ಯಾರು ವಕ್ತಾರರ ಥರ ಇದ್ದರೆ ಅವ್ರನ್ನೂ ಕರೆಸ್ತೀವಿ. ಆ ಥರದ್ದೊಂದು ಕಮಿಟಿ ಮಾಡಿರುತ್ತೆ. ಆ ಕಮಿಟಿ ಎಲ್ಲ ಮೆಂಬರ್ಸು ಸೇರಿ ನೋಡಿ ಈ 10 ದಿವಸದಲ್ಲಿ ಇಷ್ಟಿಷ್ಟೊಂದು ಸಬ್ಜೆಕ್ಟ್ಸ್ ಇದೆ, ಯಾವ್ದಾದ್ಮೇಲೆ ಯಾವ್ದು ಮಾಡಬೇಕು ಅಂತ. ಆವಾಗ ಅಪೋಸಿಷನ್ ಅವ್ರು ಹೇಳ್ತಾರೆ, ನೋಡಿ ಬಿಲ್ಸ್ ಎಲ್ಲ ನೀವು ನಮಗೆ ಮೊದಲೇ ಕೊಟ್ಟರೆ ನಾವು ಸ್ಟಡಿ ಮಾಡೋಕ್ಕೆ ಈಸಿ, ನೀವು ಬಿಲ್ಸ್ ಏನೇನಿದೆಯೋ ಬೇಗ ಇಂಟ್ರೊಡ್ಯೂಸ್ ಮಾಡಿ ಅಂತ ಹೇಳ್ತಾರೆ. ಸೊ ನಾವು ಪ್ಲ್ಯಾನ್ ಮಾಡ್ತೀವಿ. ನೋಡಿ ಆಮೇಲೆ ಹೇಳ್ತಾರೆ, ಈ ಸತಿ ಬರ ಜಾಸ್ತಿ ಇದೆ, ಬರದ ಬಗ್ಗೆ ನಾವು ಚರ್ಚೆ ಮಾಡಬೇಕು, ಅವಕಾಶ ಕೊಡಿ. ಹಾಗಾದ್ರೆ ಬರದ ಮೇಲೆ ಎಷ್ಟು ದಿವಸ ಚರ್ಚೆ ಮಾಡಬೇಕು? ಬರ ಒಂದೇ ಅಲ್ಲ, ಬೇರೆ ಕೆಲಸಗಳಿರುತ್ತೆ, ಬಿಲ್ಸ್ ಇದೆ, ಇನ್ನೂ ಏನೇನೋ ಇದೆಯಲ್ಲ. ಸೊ ಆವಾಗ ಏನು ಮಾಡ್ತಾರೆ, ಸರ್ಕಾರ ಮತ್ತು ಅವರು ಕೂತ್ಕೊಂಡು ಚರ್ಚೆ ಮಾಡಿ ಯಾವ್ಯಾವ ವಿಷಯ ಎಷ್ಟೆಷ್ಟು ಟೈಮ್ ಕೊಡಬೇಕು, ಯಾವತ್ತು ಮಾಡಬೇಕು, ಈ ಥರ ಪ್ಲ್ಯಾನ್ ಮಾಡ್ತಾರೆ. ಈ ಬಜೆಟ್ ವಿಷಯ ಇದ್ದಾಗಲೂ ಅಷ್ಟೇ. ಬಜೆಟ್ ಇದ್ದಾಗ ನೋಡಿರಿ, ಈ ಸತಿ ಸಪ್ಲಿಮೆಂಟ್ರಿ ಇದು ನೋಡಿ, ಇದು ಮುಂಗಾರು ಅಧಿವೇಶನದಲ್ಲಿ ಒಂದೊಂದು ಸತಿ ಸಪ್ಲಿಮೆಂಟ್ರಿ ಎಸ್ಟಿಮೇಟ್ಸ್ ಇರುತ್ತೆ. ಅಂದರೆ ಬಜೆಟ್ನಲ್ಲಿ ರಿವೈಸ್ ಆಗಿದ್ದಕ್ಕೆ ನೀವು ಅನುದಾನ ಮಂಜೂರಾಗಬೇಕಿರುತ್ತೆ, ಅದನ್ನು ರಿವೈಸ್ ಆಗಿರುತ್ತೆ, ಅದನ್ನು ಮಂಜೂರಾಗಬೇಕು ಇದು ಸದನದ್ದು. ಅದನ್ನು ನೀವು ಅದ್ರ ಮೇಲೂ ಚರ್ಚೆ ಆಗೋದಿರುತ್ತೆ. ಅವಾಗೇನು ಹೇಳ್ತಾರೆ ನೋಡಿ, ಸಪ್ಲಿಮೆಂಟ್ರಿ ಎಸ್ಟಿಮೇಟ್ಸ್ ಇದೆ, ಇಷ್ಟು ಬಿಲ್ಸ್ ಇದೆ, ಇದೆಲ್ಲ ಚರ್ಚೆ ಆಗಬೇಕು. ನೀವು ಬರೆದ ಮೇಲೆ ಮಾತಾಡೋದಾದರೆ ಎಷ್ಟು ದಿವಸ ಮಾತಾಡ್ತೀರಾ, ಈ ಥರ ಎಲ್ಲ ಚರ್ಚೆ ಆಗುತ್ತೆ. ಅವಾಗ ಅವ್ರು ಹೇಳ್ತಾರೆ, ನಮ್ದು ಇಂಥ ದಿವಸ ಇಷ್ಟು ಮಾತಾಡಬೇಕು. ಸೊ ಬಿಲ್ಸಿಗೆ ಇಷ್ಟು ದಿವಸ, ಈ ಥರ ಎಲ್ಲ ಪ್ಲ್ಯಾನ್ ಮಾಡಿ ಅದಕ್ಕೆ ತಕ್ಕಂಗೆ ಅಜೆಂಡಾ ರೂಪಿಸ್ತಾ ಹೋಗ್ತೀವಿ ನೆಕ್ಸ್ಟ್ ಪ್ರತಿ ದಿವಸದ್ದು ಆ ಥರ. ಓಕೆ, ಇದು ಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರನ್ನು ಆಯ್ಕೆ ಹೇಗೆ ಮಾಡಲಾಗುತ್ತೆ ಮತ್ತು ಅವರ ಅಧಿಕಾರ ವ್ಯಾಪ್ತಿ ಬಗ್ಗೆ ನಮಗೆ ತಿಳಿಸೋದಾದರೆ? ಸಭಾಧ್ಯಕ್ಷರ ಚುನಾವಣೆ ಅಂದರೆ ಇದೇ ನೋಡಿ, ಈ ಸತಿ ನಮ್ಮ ರಾಜ್ಯದಲ್ಲಿ ಏನಾಗಿದೆ, ಸಭಾಧ್ಯಕ್ಷರು ಮತ್ತು ಉಪಸಭಾಧ್ಯಕ್ಷರು ಎರಡೂ ಸ್ಥಾನಗಳು ಖಾಲಿ ಇದೆ. ಅದು ಸಾಮಾನ್ಯವಾಗಿ ಅದು ಒಂದು ಕಾನ್ಸ್ಟಿಟ್ಯೂಷನಲ್ ಬಾಡಿ. ಸಭಾಧ್ಯಕ್ಷರ ಸ್ಥಾನ ಅಂದರೆ ಕಾನ್ಸ್ಟಿಟ್ಯೂಷನಲ್ ಪರ್ಸನ್ ಅವರು, ಅದನ್ನು ನೀವು ಖಾಲಿ ಇಡೋಂಗಿಲ್ಲ, ಸಭಾಧ್ಯಕ್ಷರ ಹುದ್ದೆನ ಖಾಲಿ ಇಡೋಂಗಿಲ್ಲ. ಅದನ್ನು ಏನಂದರೆ ಅದು ನಿರಂತರ, ಈವನ್ ಅಸೆಂಬ್ಲಿ ಡಿಸಾಲ್ವ್ ಆದ್ರೂ ಸಭಾಧ್ಯಕ್ಷರ ಹುದ್ದೆ ಹಾಗೇ ಇರುತ್ತೆ. ಅದು ಅಸೆಂಬ್ಲಿ ಡಿಸಾಲ್ವ್ ಆದಾಗ ಎಲ್ಲರ ಮೆಂಬರ್ಶಿಪ್ ಹೋಗುತ್ತೆ, ಆದರೆ ಸಭಾಧ್ಯಕ್ಷರು ಮಾತ್ರ ಅವ್ರ ಸ್ಥಾನದಲ್ಲಿ ಹಾಗೇ ಇರ್ತಾರೆ. ನೆಕ್ಸ್ಟು ಅಸೆಂಬ್ಲಿ ರಚನೆಯಾಗಿ ಗೌರ್ಮೆಂಟ್ ಫಾರ್ಮ್ ಆಗಿ ಅಸೆಂಬ್ಲಿ ಕಾನ್ಸ್ಟಿಟ್ಯೂಟ್ ಆಗುತ್ತಲ್ಲ, ಅಲ್ಲಿವರೆಗೂ ಸಭಾಧ್ಯಕ್ಷರು ಇರ್ತಾರೆ. ಆದರೆ ಆ ಸಭಾಧ್ಯಕ್ಷರ ಸ್ಥಾನ ಖಾಲಿ ಇಲ್ಲದೆ ಇರೋದ್ರಿಂದ, ಇಡಬಾರ್ದು ಅನ್ನೋದ್ರಿಂದ ಇವಾಗ ಏನಾಗಿದೆ, ಅವ್ರು ರಿಸೈನ್ ಮಾಡಬೇಕು. ಈಗ ನೋಡಿ, ನಮ್ಮ ಸಭಾಧ್ಯಕ್ಷರು ಮಿನಿಸ್ಟರ್ ಆದರು, ರಿಸೈನ್ ಮಾಡಬೇಕು ಅವರು. ಎರಡು ಹುದ್ದೆ ಇರೋಕ್ಕಾಗಲ್ಲ, ಯಾಕೆಂದರೆ ಅದು ಕಾರ್ಯಾಂಗ, ಇದು ಶಾಸಕಾಂಗ. ಅವ್ರು ರಿಸೈನ್ ಮಾಡಬೇಕಾದ್ರೆ ಉಪಸಭಾಧ್ಯಕ್ಷರಿಗೆ ರೆಸಿಗ್ನೇಷನ್ ಕೊಡಬೇಕು. ಸೊ ಉಪಸಭಾಧ್ಯಕ್ಷರಿಗೆ ರೆಸಿಗ್ನೇಷನ್ ಕೊಟ್ಟು ಅವರು ಇದಾಗ್ತಾರೆ. ಆವಾಗ ರೆಸಿಗ್ನೇಷನ್ ಕೊಟ್ಟರೆ ಖಾಲಿ ಇರಲ್ವಲ್ಲ, ಉಪಸಭಾಧ್ಯಕ್ಷರು ಸಭಾಧ್ಯಕ್ಷರು ಎಲ್ಲ ಕಾರ್ಯಗಳನ್ನ ನಿರ್ವಹಿಸ್ತಾರೆ ಅವರು. ಸೊ ಈಗ ಉಪಸಭಾಧ್ಯಕ್ಷರು ರಿಸೈನ್ ಮಾಡಿದ್ರೆ ಆವಾಗ ಯಾರು, ನೀವು ಅಸೆಂಬ್ಲಿ ವಿಧಾನಸಭೆ ಸಭಾಧ್ಯಕ್ಷರ ಸ್ಥಾನ ಖಾಲಿ ಇಲ್ಲ ಅಂದರೆ ಯಾರು ಇರಬೇಕು ಅಂದರೆ, ಅವಾಗ ಏನು ಮಾಡ್ತಾರೆ, ಗವರ್ನರ್ ಇಮ್ಮಿಡಿಯೇಟು ಪ್ರೋಟೆಮ್ ಸ್ಪೀಕರ್ ಅಂತ ಅಪಾಯಿಂಟ್ ಮಾಡ್ತಾರೆ. ಸೊ ಪ್ರೋಟೆಮ್ ಸ್ಪೀಕರ್ ಏನು ಮಾಡ್ತಾರೆ, ನೆಕ್ಸ್ಟ್ ಸೆಷನ್ನಲ್ಲಿ ಆಯ್ಕೆ ಆಗೋವರೆಗೂ ಪ್ರೋಟೆಮ್ ಸ್ಪೀಕರ್ ಕಾರ್ಯನಿರ್ವಹಿಸ್ತಾರೆ. ತಾವು ಹೇಳಿದ್ರಿ ಸಭಾಧ್ಯಕ್ಷರ ಆಯ್ಕೆ ಹೇಗೆ ಅಂತ. ಸಭಾಧ್ಯಕ್ಷರನ್ನ ಆಯ್ಕೆ ಮಾಡೋದು ಅದು ಚುನಾವಣೆ ಅಲ್ಲ, ಅದು ಆಯ್ಕೆ. ಅದು ಆಯ್ಕೆನ ಸದನನೇ ಮಾಡುತ್ತೆ, ಹೊರಗಡೆ ಮಾಡೋದಲ್ಲ, ಅದು ಸದನದಲ್ಲೇ ಮಾಡೋದು ಆಯ್ಕೆ. ಸದನದ ಎಲ್ಲ ಸದಸ್ಯರು ಸೇರಿ ಮಾಡ್ತಾರೆ ಅದನ್ನು. ಸೊ ಇವಾಗ ನೀವು ಸಭಾಧ್ಯಕ್ಷರದ್ದು ಹೇಗೆ ಆಯ್ಕೆ ಪ್ರಕ್ರಿಯೆ ಅಂತ ಹೇಳಿದ್ರೆ, ಅದನ್ನು ಸಭಾಧ್ಯಕ್ಷರ ಆಯ್ಕೆದು ದಿನಾಂಕ ನಿಗದಿ ಯಾವತ್ತು ಆಯ್ಕೆ ಮಾಡಬೇಕು ಅನ್ನೋ ದಿನಾಂಕನ ಗವರ್ನರ್ ನಿಗದಿಪಡಿಸ್ತಾರೆ. ಗವರ್ನರ್ ಏನು ಮಾಡ್ತಾರೆ, ಯಾವ ಡೇಟಿಗೆ ನಿಗದಿಪಡಿಸ್ತಾರೋ ಆ ಡೇಟ್ಗೆ ಹಿಂದಿನ ದಿವಸ 3 ಗಂಟೆ ಒಳಗಾಗಿ ಕಾರ್ಯದರ್ಶಿಯವರಿಗೆ ನೀವು ಒಂದು ನೋಟಿಸ್ ಕೊಡಬೇಕು. ಅಂದರೆ ಯಾಕೆಂದರೆ ಸಭಾಧ್ಯಕ್ಷರ ಆಯ್ಕೆ ಮಾಡೋದು ಒಂದು ಮೋಷನ್ ಮೂವ್ ಮಾಡೋ ಮೂಲಕ ಆಯ್ಕೆ ಮಾಡೋದು. ಸೊ ಮೋಷನ್ ಮೂವ್ ಮಾಡಬೇಕಾದ್ರೆ ಆ ಮೋಷನ್ಗೆ ಒಂದು ನೋಟಿಸ್ ಕೊಡಬೇಕು. ಅದನ್ನು ಹಿಂದಿನ ದಿವಸ 3 ಗಂಟೆ ಒಳಗಾಗಿ ನೋಟಿಸ್ ಕೊಡಬೇಕು ಸೆಕ್ರೆಟ್ರಿಗೆ. ಅದನ್ನೇನು ಮಾಡ್ತಾರೆ, ನೆಕ್ಸ್ಟ್ ಡೇ ಬೆಳಗ್ಗೆ ಅದು ಅಜೆಂಡಲ್ಲಿ ಬರುತ್ತೆ, ಸಭಾಧ್ಯಕ್ಷರ ಆಯ್ಕೆ ಅಂತ. ಅದನ್ನು ಬಂದಾಗ ಅದು ಮೋಷನ್ ಅಲ್ವಾ. ಬೆಳಗ್ಗೆ ಏನು ಮಾಡ್ತಾರೆ, ಸಭಾಧ್ಯಕ್ಷರು ಯಾರು ಪ್ರಿಸೈಡ್ ಮಾಡಿರ್ತಾರೆ ಆ ಪೀಠದಲ್ಲಿ, ಅವ್ರೇನು ಮಾಡ್ತಾರೆ, ಆ ಮೋಷನ್ನ ಒಬ್ಬರು ಏನು ಮಾಡ್ತಾರೆ, ಅದನ್ನು ಪ್ರಸ್ತಾವ ಅಲ್ವಾ, ಒಬ್ಬರು ಪ್ರೆಸೆಂಟ್ ಮಾಡ್ತಾರೆ. ಅಂದರೆ ಅದನ್ನು ಪ್ರಸ್ತಾವ ಒಬ್ಬರು ಮಂಡಿಸ್ತಾರೆ, ಇನ್ನೊಬ್ಬರು ಅನುಮೋದಿಸ್ತಾರೆ. ಅದಕ್ಕೆ ನೀವು ನೋಟಿಸ್ ಕೊಟ್ಟಿರಬೇಕು. ಅದನ್ನು ಯಾರು ಸಭಾಧ್ಯಕ್ಷರಾಗಬೇಕು ಅಂತ ಇರ್ತಾರೋ ಅವರು ತಮ್ಮ ಕನ್ಸೆಂಟು ಕೊಡಬೇಕು ಹಿಂದಿನ ದಿವಸ. ಸೊ ಇಲ್ಲಿ ಯಾರು ನೋಟಿಸ್ ಕೊಟ್ಟಿರ್ತಾರಲ್ಲ, ನಾ ಮೂವ್ ಮಾಡ್ತೀನಿ ಅಂತ, ಅವರು ಅಲ್ಲಿ ಬೆಳಗ್ಗೆ ಮೂವ್ ಮಾಡಬೇಕು. ಸದನದಲ್ಲಿ ಮೂವ್ ಮಾಡಿದಾಗ ಅವರು ಯಾರು ಸೆಕೆಂಡ್ ಮಾಡ್ತಾರೋ ಅದನ್ನು ಸೆಕೆಂಡ್ ಮಾಡ್ತಾರೆ, ಅಂದರೆ ಸೂಚಕರು ಅನುಮೋದಿಸ್ತಾರೆ, ಇನ್ನೊಬ್ಬರು ಅನುಮೋದನೆ ಮಾಡೋರು. ಆಮೇಲೆ ಏನು ಮಾಡ್ತಾರೆ, ಇದನ್ನು ಈ ಪ್ರಸ್ತಾವನ ಮತಕ್ಕೆ ಹಾಕತ್ತೆ. ಮತಕ್ಕೆ ಹಾಕಿದಾಗ ಇಡೀ ಸದನ ಇವರನ್ನು ಆಯ್ಕೆಯನ್ನು ಅನುಮೋದಿಸಿದೆ ಅಂದಾಗ ಏನು ಮಾಡ್ತಾರೆ, CM ಮತ್ತು ಲೀಡರ್ ಆಫ್ ಅಪೋಸಿಷನ್ ಆ ಪರ್ಸನ್ನ ಕರ್ಕೊಂಡು ಬಂದು ಪೀಠದಲ್ಲಿ ಕೂರಿಸ್ತಾರೆ. ಇದು ಆಯ್ಕೆ. ಆಮೇಲೆ ನೀವು ಹೇಳಿದ್ರಿ ಉಪಸಭಾಧ್ಯಕ್ಷರು ಚುನಾವಣೆ ಹೇಗೆ ಅಂತ. ಉಪಸಭಾಧ್ಯಕ್ಷರನ್ನ ಚುನಾಯಿಸಬೇಕಾದ್ರೆ ಸ್ಪೀಕರೇ ಡೇಟ್ ಫಿಕ್ಸ್ ಮಾಡ್ಬೋದು, ಯಾವತ್ತು ಬೇಕಾದ್ರೂ ಅದು ಫಿಕ್ಸ್ ಮಾಡ್ಬೋದು.
ಡೇಟ್ ಫಿಕ್ಸ್ ಮಾಡಿದ್ಮೇಲೆ ಇದೇ ಪ್ರಕ್ರಿಯೆ ಅವ್ರಿಗೂ ಅನ್ವಯ ಆಗುತ್ತೆ. ಹಿಂದಿನ ದಿವಸನೇ ನೋಟಿಸ್ ಕೊಡಬೇಕು ಮತ್ತು ಸದನದಲ್ಲಿ ಆಯ್ಕೆ ಮಾಡಬೇಕು. ಓಕೆ, ಪಾಯಿಂಟ್ ಆಫ್ ಆರ್ಡರ್ ಅಂದರೆ? ಹಾಂ, ಪಾಯಿಂಟ್ ಆಫ್ ಆರ್ಡರ್ ಭಾಳ ಭಾಳ ಮುಖ್ಯ. ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ನಾನು ನಿಮಗೆ ಪ್ರಾರಂಭದಲ್ಲಿ ಹೇಳಿದೆ, ನಮ್ಮ ಸದನದ ನಿಯಮಗಳೇನಿದೆಯಲ್ಲ, ಸದನ ಹೇಗಂದ್ರಾಗ ನಡ್ಸೋಕ್ಕಾಗಲ್ಲ, ಅದಕ್ಕೆ ನಿಯಮಗಳಿದೆ ಅಂತ. ಆ ನಿಯಮನ ಇವಾಗ ಯಾರು ತಪ್ಪು ಮಾಡಿದ್ವಿ, ಆ ನಿಯಮ ಉಲ್ಲಂಘನೆ ಆಯಿತು, ಅದನ್ನು ಪ್ರಶ್ನೆ ಎಲ್ಲಿ ಮಾಡೋದು ಅಂತ ಕೇಳೋದು, ಹೊರಗಡೆ ಕೋರ್ಟಲ್ಲಿ ಕ್ವಶನ್ ಮಾಡೋಕ್ಕಾಗಲ್ಲ, ಎಲ್ಲೂ ಹೋಗಿ ಕ್ವಶನ್ ಮಾಡೋಕ್ಕಾಗಲ್ಲ. ಹಾಗಾದ್ರೆ ಅದನ್ನು ಪ್ರಶ್ನೆ ಮಾಡಿ ಇದನ್ನು ಸರಿ ಮಾಡೋರು ಯಾರು ಅಂತ ಪ್ರಶ್ನೆ ಬಂದರೆ, ಆವಾಗ ಇಡೀ ಸದನದಲ್ಲಿ ಯಾವ ಸದಸ್ಯರು ಬೇಕಾದರೂ ಎದ್ದು ನಿಂತು ಪಾಯಿಂಟ್ ಆಫ್ ಆರ್ಡರ್, ಐ ಆಮ್ ಆನ್ ಎ ಪಾಯಿಂಟ್ ಆಫ್ ಆರ್ಡರ್ ಅಂತ ಹೇಳ್ತಾರೆ. ಅಂದರೆ ನಾನು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡ್ತಿದ್ದೀನಿ. ಆವಾಗ ಸ್ಪೀಕರ್ ಏನು ಮಾಡ್ತಾರೆ, ಏನು ನಿಮ್ಮ ಪಾಯಿಂಟ್ ಆಫ್ ಆರ್ಡರ್ ಅಂದರೆ, ನೋಡಿ ಅಧ್ಯಕ್ಷರೇ, ಇಂತಿಂಥ ಪ್ರೊಸೀಜರು ತಪ್ಪಾಗ್ತಿದೆ, ಸದನದಲ್ಲಿ ತಪ್ಪಾಗ್ತಿದೆ ಅಂತ ಹೇಳಿದಾಗ ಸ್ಪೀಕರ್ ಏನು ಮಾಡ್ತಾರೆ, ಅವ್ರು ಏನು ಕಂಪ್ಲೇಂಟ್ ಇದೆಯೋ ಆ ಥರ ಕೇಳಿಕೊಂಡು ಅವಶ್ಯಕತೆ ಇದ್ದರೆ ಲಾ ಮಿನಿಸ್ಟ್ರದು ಒಪಿನಿಯನ್ ಅಲ್ಲೇ ಹೌಸಲ್ಲೇ ತೊಗೊಳ್ತಾರೆ. ಆವಾಗ ಏನು ಮಾಡ್ತಾರೆ, ಆ ರೂಲಿಂಗ್ ಕೊಡ್ತಾರೆ. ಅದು ಒಂದು ರೀತಿ ಜಡ್ಜ್ಮೆಂಟ್ ಇದ್ದಂಗೆ ಆ ಪಾಯಿಂಟ್ ಆಫ್ ಆರ್ಡರ್ ಮೇಲೆ. ಇಲ್ಲ, ಅವ್ರು ಹೇಳ್ತಾ ಇರೋದು ಕರೆಕ್ಟ್ ಇದೆ, ಇದನ್ನು ಸರಿ ಮಾಡ್ಕೊಳ್ಳಿ ಅಂತ ರೂಲಿಂಗ್ ಕೊಡ್ತಾರೆ. ಒಂದು ವೇಳೆ ಅವ್ರು ಹೇಳಿರೋದು ಸರಿ ಇಲ್ಲ ಅಂದರೆ, ಇಲ್ಲ ನೀವು ಹೇಳ್ತಾ ಇರೋದು ನಾನು ನೋಡಿದ್ದೀನಿ, ಇದರಲ್ಲಿ ಯಾವುದೂ ಇಲ್ಲ, ಸರಿ ಇದೆ ನಾವು ಮಾಡ್ತಾ ಇರೋದು ಪ್ರೊಸೀಜರ್ ಅಂತ. ಅಂದರೆ ಮೆಕ್ಯಾನಿಸಮ್ ಹೇಗಿದೆ ಅಂದರೆ, ಸದನದಲ್ಲಿ ತಪ್ಪಾದರೆ ಸದನನೇ ಸರಿಪಡಿಸ್ಕೊಳ್ಳೋ ಒಂದು ಮೆಕ್ಯಾನಿಸಮ್ ಅಂದರೆ ಪಾಯಿಂಟ್ ಆಫ್ ಆರ್ಡರ್. ಅದು ಭಾಳ ಮುಖ್ಯ. ಯಾಕೆಂದರೆ ಎಲ್ಲ ಸದಸ್ಯರು ಈ ಸದನದ ನಿಯಮಗಳು ಕರೆಕ್ಟಾಗಿ ನಡೀತಿದೆಯಾ ಅನ್ನೋದು ಅಬ್ಸರ್ವ್ ಮಾಡಬೇಕು. ಅದನ್ನು ತಿದ್ದುಪಡಿ ಮಾಡ್ಕೊಳ್ಳೋದಕ್ಕೆ ಸದನದಲ್ಲಿ ಅವಕಾಶ ಮಾಡಿಕೊಟ್ಟಿರೋ ಒಂದು ಪ್ರಾವಿಷನ್ ಅದು. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ನಮಗೆ ಮತ್ತು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ ಮೇಡಮ್, ಧನ್ಯವಾದ. ನಮಸ್ಕಾರ. ಇದಾಗಿತ್ತು ಚಂದನ ಮಂಥನ ಕಾರ್ಯಕ್ರಮದ ವಿಷಯ. ಭಾರತೀಯ ನಾಗರಿಕರಾದಂಥ ನಾವು ನಮ್ಮ ಆಡಳಿತ ವ್ಯವಸ್ಥೆ ಯಾವ ರೀತಿಯಾಗಿ ಇದೆ, ಯಾವ ರೀತಿಯಾಗಿ ಕೆಲಸ ಮಾಡ್ತಿದೆ ಅಂತ ಹೇಳಿ ತಿಳ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಆ ನಿಟ್ಟಿನಲ್ಲಿ ಇವತ್ತು ನಡೆಸಿದಂಥ ಕಾರ್ಯಕ್ರಮ ನಿಮಗೆ ಮಾಹಿತಿಯುತವಾಗಿತ್ತು ಅಂತ ಭಾವಿಸ್ತೀನಿ. ಮತ್ತೆ ಭೇಟಿಯಾಗೋಣ. ಸತ್ಯ, ಸಮರ್ಥ, ಸಂಪೂರ್ಣ ಸುದ್ದಿಗಾಗಿ ನೋಡ್ತಾ ಇರಿ ಚಂದನ ವಾರ್ತೆ. ನಮ್ಮ ಈ ಚಂದನ ಮಂಥನ ಕಾರ್ಯಕ್ರಮವನ್ನು ನೀವು ಡಿಡಿ ನ್ಯೂಸ್ ಚಂದನ ಯೂಟ್ಯೂಬ್ ವಾಹಿನಿ, ಎಕ್ಸ್ ಖಾತೆ, ಯೂಟ್ಯೂಬ್, ಫೇಸ್ಬುಕ್ ಮೂಲಕವೂ ವೀಕ್ಷಣೆ ಮಾಡಬಹುದು.